ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಅಂತೋಣಿ ರಾಜ್. ಬೆಂಗಳೂರಿನ ನಾಗರಬಾವಿ ಪ್ರಾಂತ್ಯದಲ್ಲಿ ಕರ್ತನ ಸೇವೆ ಮಾಡ್ತಾ ಇದ್ದೇನೆ. ನಾನು ಸಾಮಾನ್ಯವಾಗಿ ಭಾನುವಾರ ಎಲ್ಲೂ ಸಹ ಬೇರೆ ಸಭೆಗಳಿಗೆ ಹೋಗೋದಿಲ್ಲ. ಸುಮಾರು ವರ್ಷಗಳಿಂದ ಗ್ರಾಮಾಂತರ ಸೇವೆಯಲ್ಲಿದ್ದೇನೆ. ಆದರೆ ಪ್ರತಿ ವರ್ಷ ಎಷ್ಟೇ ದಿನ ಇದ್ದರೂ ಶನಿವಾರ ವಾಪಸ್ ಹೋಗ್ತೇನೆ. ಮೊಟ್ಟ ಮೊದಲನೆಯ ಸಾರಿ ಗ್ರಾಮಾಂತರ ಸೇವೆಗೆ ಬಂದು ಭಾನುವಾರ ಆರಾಧನೆಗೋಸ್ಕರವಾಗಿ ಉಳಿದುಕೊಂಡಿರುವಂಥದ್ದು ಇದು ಮೊಟ್ಟ ಮೊದಲನೆಯ ಸಾರಿ. ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯ, ನಿಮ್ಮ ಅನ್ಯೂನ್ಯತೆ, ನಿಮ್ಮ ಆಸಕ್ತಿ ನೋಡಿ ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಸೊ ಅದಕ್ಕೋಸ್ಕರವಾಗಿ ಇವತ್ತು ನಿಮ್ಮ ಮಧ್ಯದಲ್ಲಿದ್ದೇನೆ. ಅದು ದೇವರ ಚಿತ್ತ, ದೇವರಿಗೆ ಮಹಿಮೆ ಆಗಲಿ. ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ಏನನ್ನು ಮಾತನಾಡುತ್ತಾನೋ ಅದನ್ನು ನಾವು ಕೇಳಿಸಿಕೊಳ್ಳೋಣ. ವಾಕ್ಯವನ್ನು ನಾವು ಕೇಳುವವರಾಗಿರೋದು ಮಾತ್ರವಲ್ಲದೆ ವಾಕ್ಯಕ್ಕೆ ವಿಧೇಯರಾಗಿರೋಣ. ಬರೀ ನಾವು ವಾಕ್ಯವನ್ನು ಕೇಳಿಸಿಕೊಂಡು ವಾಕ್ಯಕ್ಕನುಸಾರವಾಗಿ ನಾವು ನಡೆಯದೇ ಹೋದರೆ ದೇವರ ವಾಕ್ಯ ಹೇಳ್ತದೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೇವೆ. ಅದರಿಂದ ದೇವರ ಸನ್ನಿಧಾನಕ್ಕೆ ಬರಬೇಕು ನಾವು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ನೀವು ಭಾನುವಾರ ಆರಾಧನೆಗೋಸ್ಕರವಾಗಿ ಬರುವಾಗ ಯಾವುದೋ ಒಂದು ಕಟ್ಟಡಕ್ಕೆ ಬರೋದಿಲ್ಲ ನೀವು, ಆದರೆ ದೇವರ ಸನ್ನಿಧಾನಕ್ಕೆ ಬರ್ತೇವೆ, ದೇವರ ಪ್ರಸನ್ನತೆಗೆ ಬರ್ತೇವೆ. ಅದರಿಂದ ಪರಿಶುದ್ಧವಾದಂಥ ದೇವರ ಸಮ್ಮುಖದಲ್ಲಿ ನಾವಿದ್ದೇವೆ. ದೇವರು ಮಾತನಾಡುವುದನ್ನು ನಾವು ಕೇಳಿಸ್ಕೊಳ್ಬೇಕು. ದೇವರು ಯಾರೊಟ್ಟಿಗೆ ಬೇಕಾದರೂ ಮಾತನಾಡ್ತಾನೆ. ಒಂದು ವೇಳೆ ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಂಡಿದ್ರೂ ಸಹ ದೇವರ ವಾಕ್ಯಗಳು ಮಾತನಾಡುತ್ತದೆ. ಅದರಿಂದ ದೇವರ ವಾಕ್ಯವನ್ನ ಪ್ರಾರ್ಥನೆಯೊಂದಿಗೆ ನಾವು ಕೇಳಿಸಿಕೊಳ್ಳೋಣ. ಈ ದಿವಸ ಧ್ಯಾನಕ್ಕೋಸ್ಕರವಾಗಿ ಒಂದು ವಾಕ್ಯವನ್ನ ನಾನು ಓದಬೇಕೆಂಬುದಾಗಿ ಇಷ್ಟಪಡುತ್ತೇನೆ. ಅದು ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 1 ವರ್ಸ್ 21. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಪ್ರಾರ್ಥನೆ ಮಾಡೋಣ. ಪರಲೋಕಗಳ ಒಡೆಯನಾದ ನಮ್ಮ ಪರಲೋಕ ತಂದೆಯಾದಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ದೇವ ಸ್ತೋತ್ರಪ್ಪ. ಭೂಮಿಯ ಆಕಾಶಗಳು ಗತಿಸಿ ಹೋದ್ರು ನಿನ್ನ ವಾಕ್ಯಗಳು ಗತಿಸಿ ಹೋಗಲಾರು ಸ್ವಾಮಿ. ನಿನ್ನ ವಾಕ್ಯವು ಪರಲೋಕದಲ್ಲಿ ನಿರಂತರವೂ ಸ್ಥಾಪಿಸಿರುವುದಕ್ಕೋಸ್ಕರವಾಗಿ ದೇವಾ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿಯೇ ಸಮಸ್ತವನ್ನು ದೇವಾ ನೀನು ಉಂಟು ಮಾಡಿದ್ದಿ ಸ್ವಾಮಿ. ಜೀವವುಳ್ಳಂಥ ವಾಕ್ಯ ಯೇಸುವೆ ನೀನೇ ಆಗಿರುವುದಕ್ಕೋಸ್ಕರವಾಗಿ ದೇವರೇ ನಿನಗೆ ಸ್ತೋತ್ರ ಮಾಡಿದ್ದೀರಿ, ಕೊಂಡಾಡ್ತೀವಿ ಸ್ವಾಮಿ. ನಿನ್ನ ನಾಮಕ್ಕಿಂತಲೂ ಹೆಚ್ಚಾಗಿ ನಿನ್ನ ವಾಕ್ಯಗಳನ್ನ ಸನ್ಮಾನಿಸುವಂಥ ದೇವರಾಗಿರುವುದಕ್ಕಾಗಿ ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನ ನುಡಿದಂಥ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನನಗೆ ಅಮೂಲ್ಯವಾಗಿದೆ ಎಂಬುದಾಗಿ ನಿನ್ನ ಭಕ್ತನು ಆಡುವಾಗ ಸ್ವಾಮಿ, ಇವತ್ತು ನಿನ್ನ ವಾಕ್ಯಗಳು ಜೇನಿಗಿಂತಲೂ ರುಚಿಯಾಗಿರುವಂತೆ ದೇವರೇ ಸಹಾಯ ನೀಡು. ತಂದೆಯಾದಂಥ ದೇವರೇ ಕರ್ತನೆ, ನೀನು ಭೂಮಿಯಲ್ಲಿರುವಾಗ ನೀನು ಹೇಳಿದ್ದಿ ಸ್ವಾಮಿ, ಮಾಂಸವು ಯಾವುದಕ್ಕೂ ಬಾರದು, ಆದರೆ ನಾನು ನುಡಿದಂಥ ವಾಕ್ಯಗಳು ನಿಮಗೆ ಆತ್ಮವಾಗಿಯೂ ಜೀವವಾಗಿಯೂ ಅದೇ ಎಂಬುದಾಗಿ ನಿನ್ನ ವಾಕ್ಯಗಳು ನಿತ್ಯ ಜೀವ ಕೊಡುವಂಥ ವಾಕ್ಯಗಳಾಗಿದೆ ಸ್ವಾಮಿ. ನಿನ್ನ ವಾಕ್ಯಗಳು ಸಮೃದ್ಧಿಯಾದ ಜೀವವನ್ನು ಕೊಡಲಿಕ್ಕೆ ದೇವ ಕೊಡುವಂಥ ವಾಕ್ಯಗಳಾಗಿದೆ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಿ ನಿನ್ನನ್ನು ಕಳಿಸಿದಾತ ನಂಬುವವನು ನಿತ್ಯ ಜೀವ ಹೊಂದಿದ್ದಾನೆ ಎಂಬುದಾಗಿ ಸ್ವಾಮಿ. ನಿನ್ನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯದಿಂದ ನಮ್ಮನ್ನು ತೃಪ್ತಿಪಡಿಸು ಸ್ವಾಮಿ. ನಿನ್ನ ವಾಕ್ಯದಿಂದ ನಮ್ಮನ್ನು ಶುದ್ಧೀಕರಿಸು ಸ್ವಾಮಿ. ತಂದೆಯಾದಂಥ ದೇವರೇ ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ನಿನ್ನ ಮಾತನಾಡು. ನಿನ್ನ ದಾಸರಾದಂಥ ನಾವು ಸ್ವಾಮಿ ಕಾದಿದ್ದೇವೆ. ಎಲ್ಲ ಘನತೆ, ಎಲ್ಲ ಮಹಿಮೆ, ಎಲ್ಲ ಸ್ತುತಿ, ಸ್ತೋತ್ರ, ಆರಾಧನೆ ತಂದೆಯೇ ನಿನಗೆ ಉಂಟಾಗಲೆಂದು ಯೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೀನ್. ಒಬ್ಬ ಯವನಸ್ಥ ಇದ್ದ. ಪ್ರತಿ ದಿವಸ ಕಾಲೇಜ್ಗೆ ಹೋಗ್ತಿದ್ದ. ಸಾಮಾನ್ಯವಾಗಿ ಕಾಲೇಜ್ಗೆ ಹೋಗುವಾಗ ಅವನು ತಲೆ ತಗ್ಗಿಸಿಕೊಂಡು ಭೂಮಿಯನ್ನೇ ನೋಡುತ್ತಾ ಹೋಗ್ತಾ ಇದ್ದ. ನೋಡಿದಂಥವ್ರು ಅಪ್ಪ ಎಷ್ಟು ಒಳ್ಳೆ ಹುಡುಗ, ಆ ಕಡೆ ಈ ಕಡೆ ನೋಡಲ್ಲ ಅಂತ ಅನ್ಕೊಳ್ತಾ ಇದ್ರು. ಒಂದು ದಿವಸ ಆತನು ಹಾಗೆ ಭೂಮಿ ನೋಡ್ತಾ ತಲೆ ತಗ್ಗಿಸ್ಕೊಂಡು ನೆಲವನ್ನೇ ನೋಡುತ್ತಾ ಕಾಲೇಜ್ಗೆ ಹೋಗುವಾಗ ಒಂದು ನಾಣ್ಯ ಸಿಕ್ತು. ಅದು ಚಿನ್ನದ ನಾಣ್ಯ, ಬಂಗಾರದ ನಾಣ್ಯ. ಅವನು ಬಹಳ ಸಂತೋಷ ಆಗೋಯಿತು. ಬಹಳ ಬೆಲೆಯುಳ್ಳಂಥ ಒಂದು ಬಂಗಾರದ ನಾಣ್ಯ ಸಿಕ್ತು ಆತನಿಗೆ. ಬಹಳ ಸಂತೋಷ ಆಗೋಯ್ತು.
ಆವತ್ತಿಂದ ಪ್ರತಿ ದಿವಸ ನೆಲ ನೋಡ್ಕೊಂಡೇ ಹೋಗ್ತಾ ಇದ್ದ. ಯಾಕೆ? ನಾಣ್ಯ ಸಿಗುತ್ತೆ, ದಿನ ಸಿಗ್ತದೆ ಅಂತ. ಆದ್ರೆ ಅವನಿಗೆ ನಾಣ್ಯ ಸಿಗ್ಲಿಲ್ಲ. ಬಹಳ ದಿನ ನೋಡ್ದ, ದಿನಾ ನೋಡ್ಕೊಂಡು ಹೋಗ್ತಿದ್ದ, ವರ್ಷಗಟ್ಲೆ ಹೋದ, ಮತ್ತೆ ನಾಣ್ಯ ಸಿಗ್ಲಿಲ್ಲ. ಆದ್ರೆ ಅವನ್ ಕೆಳಗಡೆ ನೋಡ್ಕೊಂಡು ಹೋಗುವಾಗ ಕೆಲವು ಸಾರಿ ಬೋಲ್ಟು ನಟ್ಗಳು, ಈ ಕಬ್ಬಿಣದ್ದು ಬೋಲ್ಟು ನಟ್ಟು ಪೀಸ್ಗಳು ಸಿಕ್ಕಿರ್ತದಲ್ಲ. ಕೆಲವು ಸಾರಿ ಟಾರ್ ರೋಡಲ್ಲಿ ಆ ಟಾರು ಅದು ಮೆಲ್ಟ್ ಆಗಿರುವಾಗ ಅದರಲ್ಲಿ ಸಿಕ್ಕಾಕೊಂಡಿರ್ತಾ ಇದ್ರು ಬೋಲ್ಟ್ಗಳು, ನಟ್ಗಳು, ಕಬ್ಬಿಣದ ಪೀಸ್ಗಳು. ಅವನೇನ್ ಮಾಡ್ದ ಅಂತಂದ್ರೆ ದಿನ ಅದನ್ನೇ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಪ್ರತಿ ದಿವಸ ಬೋಲ್ಟ್ಗಳನ್ನ, ನಟ್ಗಳನ್ನ, ಕಬ್ಬಿಣದ ಪೀಸ್ಗಳನ್ನ ತಕೊಂಡೋಗಿ ಕೂಡಿಸಿ ಇಟ್ಕೊಳ್ತಾ ಇದ್ದ. ಒಂದು ದಿವಸ ಆತನ ವಯಸ್ಸಾದ ಮೇಲೆ ಆತ ನೋಡ್ತಾನೆ, ಅವನ ಹತ್ರ ಲಕ್ಷಗಟ್ಲೆ ಬೆಲೆ ಬಾಳುವಂತ ಕಬ್ಬಿಣದ ಪೀಸ್ಗಳಿತ್ತು. ಗುಜ್ರಿಗೆ ಹಾಕಿದ್ರೆ ಅಷ್ಟೊಂದು ಬರ್ತದೆ ಆತನ. ಒಂದು ದಿವಸ ಆತನ ಸತ್ತು ಹೋದ. ಒಂದು ವೇಳೆ ನಾವು ಆತನ ಒಂದು ಪ್ರಶ್ನೆ ಕೇಳಿದ್ರೆ, ಓ ಯವನಸ್ಥನೆ, ನಿನ್ನ ಇಡೀ ಜೀವಮಾನ ಯಾತಕ್ಕೋಸ್ಕರವಾಗಿ ನೀನು ಭೂಮಿಯ ಮೇಲೆ ಜೀವಿಸ್ದೆ ಅಂತ ಒಂದು ವೇಳೆ ನಾವು ಪ್ರಶ್ನೆ ಕೇಳಿದ್ರೆ, ಆ ಯವನಸ್ಥನ ಏನ್ ಹೇಳ್ತಾನೆ? ನನ್ನ ಇಡೀ ಜೀವಮಾನವಲ್ಲ, ಕಬ್ಬಿಣದ ಬೋಲ್ಟು ನಟ್ಗಳಿಗಾಗಿನೇ ಜೀವಿಸಿದೆ. ದ ಪರ್ಪಸ್ ಆಫ್ ಮೈ ಲೈಫ್ ಇಸ್ ಟು ಲೀವ್ ಫಾರ್ ಬೋಲ್ಟ್ ಅಂಡ್ ನಟ್ಸ್. ಭೂಮಿಯ ಮೇಲೆ ನಾನು ಜೀವಿಸುವಂತ ಒಂದು ಉದ್ದೇಶ ಏನಂತಂದ್ರೆ ಬೋಲ್ಟ್ಗಳಿಗಾಗಿ, ನಟ್ಗಳಿಗಾಗಿ. ಸೊ ಇವತ್ತು ಆ ಪ್ರಶ್ನೆಯನ್ನ ನೀನು ನಾನು ಹಾಕಿಕೊಂಡ್ರೆ, ಭೂಮಿಯ ಮೇಲೆ ನಾವು ಯಾತಕ್ಕೋಸ್ಕರವಾಗಿ ಜೀವಿಸ್ತಾ ಇದ್ದೇವೆ? ನನಗಂತೂ ಬದುಕುವುದೆಂದರೆ ಕ್ರಿಸ್ತನು ಎಂಬುದಾಗಿ ಪೌಲನು ಹೇಳುತ್ತಾನೆ. ಸೊ ಬಹಳಷ್ಟು ಜನರಿಗೆ ನನಗಂತೂ ಬದುಕುವುದೆಂದ್ರೆ ನನ್ನ ಮಕ್ಕಳೇ. ಬಹಳ ಜನ ಹೇಳ್ತಾರೆ, ನಾನು ಬದುಕಿರೋದೇ ನನ್ನ ಮಕ್ಕಳಿಗೋಸ್ಕರ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ, ನಾನು ಬದುಕಿರೋದೇ ನನ್ನ ಹೆಂಡತಿಗೋಸ್ಕರ. ಇನ್ನು ಕೆಲವರು ಹೇಳ್ತಾರೆ, ನಾನು ಬದುಕಿರೋದೇ ನನ್ನ ಗಂಡನಿಗೋಸ್ಕರ, ಇಲ್ಲದೆ ಇದ್ರೆ ನೇಣು ಹಾಕೊಂಡು ಸತ್ತೋಗ್ತಾ ಇದ್ದೆ. ಕೆಲವರು ಹೇಳ್ತಾರೆ, ನಾನು ಬದುಕಿರೋದೇ ನನ್ನ ಆಸ್ತಿಗೋಸ್ಕರ. ಇನ್ನು ಕೆಲವರೇನು, ನಾನು ಬದುಕಿರೋದೇ ಹಣಕ್ಕೋಸ್ಕರವಾಗಿ. ಒಂದು ವೇಳೆ ಭೂಮಿಯ ಮೇಲೆ ನೀವು 50 ವರ್ಷ ಜೀವಿಸಿರ್ಬೋದು, ಅಥವಾ 20 ವರ್ಷ ಜೀವಿಸಿರ್ಬೋದು, ಅಥವಾ 80 ವರ್ಷ ನೀವು ಜೀವಿಸಿರ್ಬೋದು. ಒಂದೇ ಒಂದು ಸೆಂಟೆನ್ಸ್ನಲ್ಲಿ, ಒಂದೇ ಒಂದು ವಾಕ್ಯದಲ್ಲಿ ರೈಟ್ ಡೌನ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಆನ್ ದ ಅರ್ತ್. ಒಂದೇ ಒಂದು ವಾಕ್ಯದಲ್ಲಿ ಭೂಮಿಯ ಮೇಲೆ ನೀನು ಜೀವಿಸುವಂತ ಉದ್ದೇಶ, ಪರ್ಪಸ್, ಉದ್ದೇಶ ಏನು ಎಂಬುದಾಗಿ ನೀವು ಬರೆಯುವುದಾದ್ರೆ ಏನು ಬರೀತೇವೆ ನಾವು? ಒಂದು ಸೆಂಟೆನ್ಸ್, ಒಂದೇ ಸೆಂಟೆನ್ಸ್ನಲ್ಲಿ ಅಪೊಸ್ತಲನಾದಂಥ ಪೌಲನು ತನ್ನ ಜೀವಿತ ಕಾಲವೆಲ್ಲ ಭೂಮಿಯ ಮೇಲೆ ನಾನು ಜೀವಿಸುವಂತ ಒಂದೇ ಒಂದು ಉದ್ದೇಶ, ಒಂದೇ ಒಂದು ಪರ್ಪಸ್ ಏನಪ್ಪಾ ಅಂತಂದ್ರೆ ಆತನು ಹೇಳ್ತಾನೆ, ನನಗಂತೂ ಬದುಕುವುದೆಂದ್ರೆ ಕ್ರಿಸ್ತನೇ. ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್. ಭೂಮಿಯ ಮೇಲೆ ನಾನು ಜೀವಿಸುವುದು ಯಾತಕ್ಕೋಸ್ಕರವಾಗಿ ಅಂತಂದ್ರೆ ನನ್ನ ಕರ್ತನಿಗೋಸ್ಕರವಾಗಿ, ಹಣಕ್ಕೋಸ್ಕರವಾಗಿ ಅಲ್ಲ, ಆಸ್ತಿಗೋಸ್ಕರವಾಗಿ ಅಲ್ಲ, ನನ್ನ ಕುಟುಂಬಕ್ಕೋಸ್ಕರವಾಗಿ ಅಲ್ಲ, ನನ್ನ ಪ್ರಖ್ಯಾತಿಗೋಸ್ಕರವಾಗಿ ಅಲ್ಲ, ನಾನು ಹೆಸರುವಾಸಿ ಆಗುವುದಕ್ಕಾಗಿ ಅಲ್ಲ, ನನ್ನ ಸೇವೆಗೋಸ್ಕರವಾಗಿಯೂ ಸಹ ಅಲ್ಲ. ಆದರೆ ನಾನಾದರೂ ಜೀವಿಸುವಂಥದ್ದು ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನಿಗೋಸ್ಕರವಾಗಿಯೇ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ ಎಂಬುದಾಗಿ ಆತನು ಹೇಳುವ ಆತನಾಗಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ನಾವಿದ್ದೇವೆ. ಒಂದು ದಿವಸ ನಮ್ಮ ಪ್ರವಾಸ ಕಾಲ ಮುಗಿದು ಹೋಗ್ತದೆ. ಆ ಮುಗಿದು ಹೋದಂಥ ಸಮಯದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನ ನೀನು ಹಾಕ್ಕೊಂಡ್ರೆ, ಇಷ್ಟು ವರ್ಷಗಳ ಕಾಲ ನಾನು ಯಾರಿಗೋಸ್ಕರ ಬದುಕಿದೆ? ಯಾತಕ್ಕೋಸ್ಕರವಾಗಿ ಬದುಕಿದೆ? ಯಾವ ಉದ್ದೇಶದಿಂದ ನಾನು ಬದುಕಿದೆ? ಯಾರನ್ನ ಮೆಚ್ಚಿಸುವುದಕ್ಕಾಗಿ ನಾನು ಬದುಕಿದೆ? ಒಂದು ಪ್ರಶ್ನೆ ಹಾಕೊಳ್ರಿ. ಇವತ್ತು ನಿಮ್ಮ ಅಂತ್ಯ ದಿನ ಅನ್ಕೊಳ್ರಿ. ಟುಡೇ ಇಸ್ ದ ಲಾಸ್ಟ್ ಡೇ ಇನ್ ಯುವರ್ ಲೈಫ್ ಅಂತ ಒಂದು ವೇಳೆ ಅನ್ಕೊಳ್ರಿ. ಒಂದು ಪ್ರಶ್ನೆ ಹಾಕೊಳ್ರಿ, ನಾನು 20 ವರ್ಷ ಬದುಕಿದ್ದೀನಿ, ನಾನು ಯಾರಿಗೋಸ್ಕರ ಬದುಕಿದೆ? ಯಾತಕ್ಕೋಸ್ಕರವಾಗಿ ಬದುಕಿದೆ? ನನ್ನ ಉದ್ದೇಶ ಏನು? ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನಗಾದ್ರೆ ಬದುಕುವುದೆಂದ್ರೆ ಕ್ರಿಸ್ತನೇ. ನನ್ನ ಜೀವಿತ ಕಾಲದಲ್ಲ, ಭೂಮಿಯ ಮೇಲೆ ನಾನು ಬದುಕುವಂತ ಉದ್ದೇಶ ಏನಂತಂದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ಆತನು ಹೇಳುವ ಆತನಾಗಿದ್ದಾನೆ. 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಗ್ಲಾಡ್ ಸ್ಟೋನ್ ಎಂಬುದಾಗಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ರು. ಗ್ಲಾಡ್ ಸ್ಟೋನ್, WEGLAD
ಗ್ಲಾಡ್ಸ್ಟೋನ್ ಎಂಬುದಾಗಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ರು ಇಂಗ್ಲೆಂಡ್ ದೇಶದಲ್ಲಿ. ಒಬ್ಬ ಯವನಸ್ಥನು ಆ ಪ್ರೈಮ್ ಮಿನಿಸ್ಟರ್ ಬಳಿಗೆ ಬಂದು ಹೀಗೆ ಹೇಳಿದ. ಅಲ್ಲೆಲ್ಲ ಪ್ರೈಮ್ ಮಿನಿಸ್ಟರ್ನ ಮಾತಾಡಿಸ್ಬೇಕಾದ್ರೆ ಹೆಸರು ಹಿಡಿದು ಕರೀತಾರೆ, ಮಿಸ್ಟರ್ ಗ್ಲಾಡ್ಸನ್. ಅಮೆರಿಕ ದೇಶದಲ್ಲೂ ಅಷ್ಟೇ ಮಿಸ್ಟರ್ ಟ್ರಂಪ್. ಯವನಸ್ಥರು ಹಾಗೇನೆ ಕರೆಯೋದು. ಇಲ್ಲಿ ಏನಾದ್ರೂ ಹೆಸರು ಹಿಡಿದು ಕರೆದ್ರೆ ಅಷ್ಟೇ ಮುಗೀತು. ಅಲ್ಲಿ ಆ ದೇಶಗಳೆಲ್ಲ ಹೆಸರು ಹಿಡಿದು ಕರೀತಾರೆ, ಆದ್ರೆ ಮಿಸ್ಟರ್ ಅಂತ ಆಡ್ ಮಾಡ್ತಾರೆ. ಇಲ್ಲ ಡಾಕ್ಟರ್ ಇದ್ರೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಪಾಸ್ಟರ್ಗೆ ರೆವರೆಂಡ್ ಅಂತ ಹೇಳ್ತಾರೆ. ಸೊ ಏನೇ ಇದ್ರು ಪ್ರೈಮ್ ಮಿನಿಸ್ಟರ್ನ ಮಿಸ್ಟರ್ ಅಂತ ಕರೀತಾರೆ. ಒಬ್ಬ ಯವನಸ್ಥ ಈ ಪ್ರೈಮ್ ಮಿನಿಸ್ಟರ್ ಬಳಿಗೆ ಬಂದು, ಮಿಸ್ಟರ್ ಗ್ಲಾಸ್ಟನ್, ನೀವು 5 ನಿಮಿಷ ನನಗೆ ಮಾತನಾಡುವಂತ ಅವಕಾಶ ಕೊಟ್ರೆ ನನ್ನ ಭವಿಷ್ಯತ್ತು ಏನೆಂಬುದಾಗಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೇನೆ. If you could give me 5 minutes, I could share what is the plan in my future. ನನ್ನ ಭವಿಷ್ಯತ್ತಿನಲ್ಲಿ, ನನ್ನ ಭವಿಷ್ಯದ ವಿಷಯವಾಗಿ ನನಗಿರುವಂಥ ಪ್ಲಾನ್ ಏನೆಂಬುದಾಗಿ 5 ನಿಮಿಷ ನೀವು ಸಮಯ ಕೊಟ್ಟರೆ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಎಂಬುದಾಗಿ ಆ ಪ್ರೈಮ್ ಮಿನಿಸ್ಟರ್ ಒಟ್ಟಿಗೆ ಯವನಸ್ಥ ಹೇಳಿದ. ಆಗ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಆಲ್ ರೈಟ್, ಓ ಯವನಸ್ಥನೆ, ನಿನ್ನ ಭವಿಷ್ಯದ ವಿಷಯವಾಗಿ ನೀನು ಏನು ಪ್ಲಾನ್ ಮಾಡ್ಕೊಂಡಿದ್ದೀಯಾ ಹೇಳು ಅಂತಂದ್ರು. ಆಗ ಯವನಸ್ಥ ಹೇಳ್ದ, ನನ್ನ ಆಶೆ ಏನಪ್ಪಾ ಅಂತಂದ್ರೆ ಇಂಗ್ಲೆಂಡ್ ದೇಶದ ದೊಡ್ಡ ಯೂನಿವರ್ಸಿಟಿನಲ್ಲಿ ಲಾ, ಕಾನೂನು ಪದವಿ ನಾನು ಓದಬೇಕೆಂಬುದಾಗಿ. ಆಗ ಅವ್ರು ಹೇಳಿದ್ರು, ಇಟ್ಸ್ ಗುಡ್, ವೆರಿ ಗುಡ್. ಇಂಗ್ಲೆಂಡ್ ದೇಶದಲ್ಲಿ ಕಾನೂನು, ಲಾ ಓದುವಂಥದ್ದು ನಿನಗಿಷ್ಟಿರುವಂಥದ್ದು ಬಹಳ ಒಳ್ಳೆಯದು. ಆದ್ರೆ ಲಾ ಓದಿದ ಮೇಲೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಆಗ ಆತನ ಹೇಳ್ದ, ನಾನು ಲಾ ಮುಗಿಸಿದ ಮೇಲೆ, ಕಾನೂನು ಪದವಿ ಮುಗಿಸಿದ ಮೇಲೆ ಬಾರ್ ಕೌನ್ಸಿಲ್, ಇಂಗ್ಲೆಂಡ್ ದೇಶದಲ್ಲಿರುವಂತ ಅಂದ್ರೆ ಲಾಯರ್ಸ್ ಅಸೋಸಿಯೇಷನ್ ದೊಡ್ಡದಿರುತ್ತೆ ಒಂದು ಕೌನ್ಸಿಲ್, ಅದರಲ್ಲಿ ನಾನು ಸೇರಿಕೊಳ್ತೇನೆ ಎಂಬುದಾಗಿ ಹೇಳಿದ. ವೆರಿ ಗುಡ್, ನಿನ್ನಂತ ಲಾಯರ್ಗಳು ನಮ್ಮ ದೇಶಕ್ಕೆ ಬೇಕು, ಕಾನೂನು ವ್ಯವಸ್ಥೆಗೋಸ್ಕರವಾಗಿ ನಿನ್ನಂತ ಯವನಸ್ಥರು ಬೇಕು. ವೆರಿ ಗುಡ್. ಬಾರ್ ಕೌನ್ಸಿಲ್ ನಲ್ಲಿ ಆದ್ಮೇಲೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಆಗ ಯವನಸ್ಥ ಹೇಳ್ದ, ಅದಾದ್ಮೇಲೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ ನಲ್ಲಿ ಸೇರ್ಕೊಳ್ತೀನಿ, ಎಲೆಕ್ಷನ್ಗೆ ನಿಂತ್ಕೊಂಡು ಪಾರ್ಲಿಮೆಂಟ್ಗೆ ಮೆಂಬರ್ ಆಗ್ತೀನಿ ಎಂಬುದಾಗಿ ಹೇಳ್ದ. ಹೌಸ್ ಆಫ್ ಲಾರ್ಡ್ಸ್ ಎಂಬುದಾಗಿ ಆ ಪಾರ್ಲಿಮೆಂಟ್ ನ ಕರೀತಾರೆ, ಅದರಲ್ಲಿ ಸೇರ್ಕೊಳ್ತೀನಿ ಅಂತಂದ್ರೆ. ವೆರಿ ಗುಡ್, ನಿನ್ನಂತ ದೇಶಭಕ್ತರು ಬೇಕು ಎಂಬುದಾಗಿ ಹೇಳಿ ಆ ಪಾರ್ಲಿಮೆಂಟ್ ನಲ್ಲಿ ನೀನು ಏನು ಮಾಡ್ತೀಯ ಅಂತ ಕೇಳಿದ್ರೆ ಅವನು ಹೇಳ್ದ, ಇಂಗ್ಲೆಂಡ್ ದೇಶಕ್ಕೋಸ್ಕರವಾಗಿ ನಾನು ದುಡಿತೇನೆ, ಇಂಗ್ಲೆಂಡ್ ದೇಶದಲ್ಲಿ ಸಮಾಜ ಸೇವೆ ಮಾಡ್ತೇನೆ, ಇಂಗ್ಲೆಂಡಿನ ಜನರ ಸೇವೆ ಮಾಡ್ತೇನೆ ಎಂಬುದಾಗಿ ಆತನ ಹೇಳ್ದ. ಆಲ್ ರೈಟ್, ಇಟ್ಸ್ ಗುಡ್. ಆಮೇಲೆ ಏನು ಅಂತ ಕೇಳ್ದ. ಆಮೇಲೆ ಏನಂತಂದ್ರೆ ಬಹಳಷ್ಟು ಹಣ ಇಟ್ಕೊಳ್ತೇನೆ, ರಿಟೈರ್ಡ್ ಆಗ್ತೇನೆ ಅಂತ ಹೇಳ್ದ. ವೆರಿ ಗುಡ್, ಹಣ ಇಟ್ಕೊಂಡು ರಿಟೈರ್ಡ್ ಆಗೋದು ಬಹಳ ಒಳ್ಳೇದು. ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಆಗ ಅವನು ಹೇಳ್ದ, ರಿಟೈರ್ಡ್ ಆದ್ಮೇಲೆ ಏನಿರ್ತದೆ, ಕೈ ತುಂಬ ಕಾಸಿರ್ತದೆ, ಪ್ರಪಂಚ ಎಲ್ಲ ಸುತ್ತಿ ಒಂದು ಕ್ಯಾಮ್ರಾ ತಕೊಂಡು ಆ ಪಾರ್ಕು ಈ ಪಾರ್ಕು, ಆ ಡ್ಯಾಮು ಈ ಡ್ಯಾಮು ಸುತ್ಕೊಂಡು ಫೋಟೋಗಳು ಹೊಡ್ಕೊಂಡು, ಇವತ್ತು ಅದೇ ಮಾಡೋದು ಜನರು. ಎಲ್ರ ಕೈನಲ್ಲೂ ಮೊಬೈಲ್ ಇದೆ, ಅಲ್ಲಿ ಇಲ್ಲಿ ಸುತ್ತೋದು, ಸೆಲ್ಫಿಗಳು ತಗೊಳ್ಳೋದು, ಅಷ್ಟೊಂದು ಫೋಟೋಗಳು ಏನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಈ ಡಿಜಿಟಲ್ ವರ್ಲ್ಡ್ ನಲ್ಲಿ ಎಲ್ಲರೂ ಸಹ ಇದ್ದಾರೆ. ಒಂದು ಕಾಲದಲ್ಲಿ ಒಂದು ಫೋಟೋ ಹೊಡ್ಸ್ಕೊಂಡು, ನಾನು ಮದುವೆ ಆದಾಗ ನನ್ನ ಸಂಬಂಧಿಕರಿಗೆ ಒಬ್ಬರಿಗೆ ಫೋಟೋ ಹೊಡಿಲಿಲ್ಲ, ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅವ ಕ್ಯಾಮ್ರಾ ಹೊಡೆಯೋದು ಅಂತಂದ್ರೆ ಬಹಳ ಅದು ಲಕ್ಸುರಿ ಅದು. ಸೊ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಕಾಲ. ಆದ್ರೆ ಈಗ ಎಲ್ರ ಕೈನಲ್ಲೂ ಮೊಬೈಲ್ ಇದೆ, ಮೊಬೈಲ್ನಲ್ಲೂ ಕ್ಯಾಮ್ರಾ ಇದೆ. ಏನಾದ್ರೂ ಆಕ್ಸಿಡೆಂಟ್ ಹೋದ್ರೆ, ಆಕ್ಸಿಡೆಂಟ್ ಆಗಿ ಸತ್ತಾರವನ್ನ ಕಾಪಾಡಿ ಅಂದ್ರೆ ಅವನ ಕಾಪಾಡಲ್ಲ. ಫಸ್ಟ್ ಮಾಡೋದೇನು ಗೊತ್ತಾ, ವಿಡಿಯೋ ಹೊಡೆದ್ಬಿಟ್ಟು ಇಲ್ಲ ಕ್ಯಾಮ್ರಾ ಫೋಟೋ ಹೊಡೆದ್ಬಿಟ್ಟು ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತಾರೆ. ಅಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಆಯ್ತು, ಲಾರಿ ಹರಿದಿ ಹೋಗ್ಬಿಟ್ಟು 2 ಪೀಸ್ ಆಗೋಗ್ಬಿಟ್ಟಿತ್ತು ಅವನಿಗೆ. ಸೊಂಟದ ಮೇಲೆ ಹರಿದಿ, ಸೊಂಟದಿಂದ ಕೆಳಭಾಗ ಒಂದು, ಸೊಂಟದಿಂದ ಮೇಲ್ಭಾಗ ಒಂದು ಕಟ್ಟಾಗೋಗ್ಬಿಟ್ಟಿದ್ರೆ, ಕೂಗ್ತಾ ಇದ್ರೆ ಒಬ್ರು ಹತ್ರ ಹೋಗ್ತಾ ಇಲ್ಲ, ವಿಡಿಯೋ ತೆಗಿತಾ ಇದ್ದಾರೆ ಜನ ನಿಂತ್ಕೊಂಡು. ಕ್ಯಾಮ್ರಾ ಇದೆ, ಆದ್ರೆ ಹೃದಯ ಕಠಿಣವಾಗಿ ಆಗಿರುವಂತ. ಈ ಅವನಸ್ಥ ಹೇಳ್ದ, ಆಯ್ತು ರಿಟೈರ್ಡ್ ಆದ್ಮೇಲೆ ನಾನು ಅಲ್ಲಿ ಇಲ್ಲಿ ಸುತ್ತಿ ಕ್ಯಾಮ್ರಾ ಹೊಡೆದು ಫೋಟೋ ಹೊಡೆದು ಚೆನ್ನಾಗಿ ಲೈಫ್ ಎಂಜಾಯ್ ಮಾಡ್ತೀನಿ ಅಂತಂದ, ರಿಟೈರ್ಡ್ ಆದ್ಮೇಲೆ. ಆಗ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಆಮೇಲೆ ಏನು ಅಂತ ಕೇಳಿದ್ರು. ಅವನು ಹೇಳ್ದ, ಆಮೇಲೆ ಇನ್ನೇನೈತೆ, ಯಾವತ್ತೋ ಒಂದಿನ ಸತ್ತೋಗ್ತೀನಿ, ಐ ವಿಲ್ ಡೈ ಅಂತಂದ. ಆಮೇಲೆ ಹೇಳಿದ್ರು, ಆಮೇಲೆ ಏನು ಅಂತಂದ್ರು. ಸತ್ತೋಗ್ತೀಯಾ, ಆಮೇಲೆ ಏನು ಯವನಸ್ಥನೆ, ಏನ್ ಪ್ಲಾನ್ ಮಾಡಿದ್ಯಾ? ಅವನು ಹೇಳ್ದ, ಸರ್
ನಾನು ಅಲ್ಲಿವರೆಗೂ ಮಾತ್ರನೇ ಯೋಚನೆ ಮಾಡಿದ್ದೀನಿ, ಮುಂದೆ ಯೋಚನೆ ಮಾಡಿಲ್ಲ. ಬಹಳಷ್ಟು ಜನ ಅಲ್ಲಿವರೆಗೆ ಯೋಚನೆ ಮಾಡ್ತಾರೆ, ಎಲ್ಲಿವರೆಗೂ? ಸಾಯೋವರೆಗೂ ಅಷ್ಟೇ. ಆದ್ರೆ ಮುಂದೆ ಏನೆಂಬುದಾಗಿ ಯೋಚನೆ ಮಾಡಿಲ್ಲ ಅಂತಂದ. ಆಗ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ವಾಟ್ ಎ ಫೂಲ್ ಯು ಆರ್, ಎಂತ ಮೂರ್ಖನು ನೀನು. ಭೂಮಿಯ ಮೇಲೆ ಎಲ್ಲಾ ಯೋಚನೆ ಮಾಡಿದ್ದೀಯಾ, ಆದ್ರೆ ಸತ್ತ ನಂತರ ನಿನ್ನ ಜೀವನ ಅನ್ನೋದು ನೀನು ಯೋಚನೆ ಮಾಡಿಲ್ಲ. ದುಃಖಕರವಾದ ಸಂಗತಿ ಇದು. ವಿಶ್ವಾಸಿಗಳಲ್ಲೂ ಸಹ ಆ ನಿರೀಕ್ಷೆ ಬಹಳಷ್ಟು ಜನರಿಗೆ ಇಲ್ಲ. ಸಮಾಧಿವರೆಗೂ, ಅಂದ್ರೆ ಪ್ರಾಣ ಹೋಗುವವರೆಗೂ ಯೋಚನೆ ಮಾಡ್ತಾರೆ, ಮರಣ ನಂತರ ನಾನು ಎಲ್ಲಿರ್ತೇನೆ ಎಂಬುದಾಗಿ ಬಹಳಷ್ಟು ಜನ ಯೋಚನೆ ಮಾಡಲ್ಲ. ಆಗ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನೀನು ಬಹಳ ಮೂರ್ಖ, ಮನೆಗೆ ಹೋಗು, ನಿನಗಿರುವ ಪ್ಲಾನ್ ನಲ್ಲಿ ಸಂಪೂರ್ಣವಾಗಿ ಯೋಚನೆ ಮಾಡು, ಅಲ್ಲಿಗೆ ಮುಗಿಯಲ್ಲ ನಿನ್ನ ಲೈಫು, ಮರಣದವರೆಗೂ ಮುಗಿಯಲ್ಲ, ಮರಣ ನಂತರ ಜೀವನ ಇರ್ತದೆ, ನೀನು ಅದಕ್ಕೋಸ್ಕರ ಏನು ಪ್ಲಾನ್ ಮಾಡಿದ್ದೀಯ ಎಂಬುದಾಗಿ ನೀನು ಯೋಚನೆ ಮಾಡು ಎಂಬುದಾಗಿ ಆ ಪ್ರೈಮ್ ಮಿನಿಸ್ಟ್ರು ಆ ಯವನಸ್ಥನಿಗೆ ಹೇಳಿ ಕಳಿಸಿದ್ರು. ಸೊ ಯಾವಾಗಲೂ ಭೂಮಿಯ ಮೇಲೆ ಒಂದು ಪರ್ಪಸ್ ಅನ್ನೋದು ಇರಬೇಕು. ಭೂಮಿಯ ಮೇಲೆ ನಾವು ಯಾಕೆ ಜೀವಿಸ್ತಾ ಇದ್ದೇವೆ, ಜೀವಿಸಿದ ಮೇಲೆ ಏನಾಗ್ತದೆ? ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಭೂಮಿಯ ಮೇಲೆ ನನಗಾದರೂ ಬದುಕುವುದೆಂದ್ರೆ ಕ್ರಿಸ್ತನು, ಆಮೇಲೆ ಏನಪ್ಪಾ ಅಂತಂದ್ರೆ ಸಾಯುವಂಥದ್ದು ನನಗೆ ಲಾಭ. ಯಾಕಪ್ಕೋಸ್ಕರ ಅಂತಂದ್ರೆ ಇಲ್ಲಿಗಿಂತಲೂ ದೊಡ್ಡ ಆಶೀರ್ವಾದಗಳು ಅಲ್ಲಿ ಕರ್ತನ ಬಳಿಯಲ್ಲಿ ನನಗಿರ್ತದೆ ಎಂಬುದಾಗಿ ಆ ನಿಶ್ಚಯ ಅವನಿಗಿತ್ತು. ಅದು ಅವನ ಜೀವಿತ. ದ ಪರ್ಪಸ್ ಅನ್ನೋದು ಬರೀ ಭೂಮಿಯ ಮೇಲೆ ಅಲ್ಲ ಆತನಿಗೆ. ಭೂಮಿಯ ಮೇಲೆ ಜೀವ ಹೋದ ಮೇಲೂ ಸಹ ಆತನು ಹೇಳ್ತಾನೆ, ಸಾಯುವಂಥದ್ದು ನನಗೆ ಲಾಭ. ಯಾಕಂತಂದ್ರೆ ಇಲ್ಲಿರುವಂತ ಆಶೀರ್ವಾದಗಳಿಗಿಂತಲೂ ಕರ್ತನ ಬಳಿಯಲ್ಲಿ ನನಗೆ ಅತಿ ಉತ್ತಮವಾದಂತ ಆಶೀರ್ವಾದಗಳಿದೆ ಎಂಬುದಾಗಿ ಆತನು ತಿಳಿಸುವ ಆತನಾಗಿದ್ದಾನೆ. ಸೊ ಅದರಿಂದ ಪರ್ಪಸ್ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಉದ್ದೇಶ, ಯಾತಕ್ಕೋಸ್ಕರವಾಗಿ ಜೀವಿಸ್ತಾ ಇದ್ದೇನೆ ಅನ್ನೋದು ಬಹಳ ಬಹಳ ಮುಖ್ಯವಾದಂಥದ್ದು. ನೀನು ಭೂಮಿಯ ಮೇಲೆ ಜೀವಿಸುವಂತ ನಿನ್ನ ಉದ್ದೇಶ ತಪ್ಪಾಗಿದ್ರೆ, ಇಫ್ ಯುವರ್ ಪರ್ಪಸ್ ಇಸ್ ರಾಂಗ್, ಯುವರ್ ಡೈರೆಕ್ಷನ್ ವಿಲ್ ಬಿ ರಾಂಗ್. ನೀನು ಯಾತಕ್ಕೋಸ್ಕರವಾಗಿ ಜೀವಿಸ್ತಾ ಇದೆಯಾ ಅನ್ನುವಂಥದ್ದು ಆ ಉದ್ದೇಶ ತಪ್ಪಾಗಿದ್ರೆ, ಅಂದ್ರೆ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸದೆ ಬೇರೆ ಯಾವುದೇ ಕಾರಣಕ್ಕಾಗಿ ನೀನು ಜೀವಿಸ್ತಾ ಇದ್ರೆ ನಿನ್ನ ಲೈಫ್ ಡೈರೆಕ್ಷನ್ ಬೇರೆನೇ ಇರ್ತದೆ. ಅದು ಅಂದ್ರೆ ನಿನ್ನ ಜೀವಿತ ಬೇರೆನೇ ಇರ್ತದೆ, ನಿನ್ನ ನಡವಳಿಕೆ ಬೇರೆನೇ ಇರ್ತದೆ, ನಿನ್ನ ಆಲೋಚನೆಗಳು ಬೇರೆನೇ ಇರ್ತದೆ. ಅದು ಆದ್ರೆ ಕ್ರಿಸ್ತನಿಗೋಸ್ಕರ ನಾನು ಜೀವಿಸಬೇಕು ಎಂಬ ಆಲೋಚನೆ ಇದ್ರೆ ನಿನ್ನ ನಡವಳಿಕೆ ಬೇರೆನೇ ಇರ್ತದೆ. ಅದು ಒಪ್ಕೊಳ್ತೀರಾ? ನಿನ್ನ ಡೈರೆಕ್ಷನ್ ಬೇರೆ ಇದ್ರೆ ನಿನ್ನ ಡೆಸ್ಟಿನೇಷನ್ ಬೇರೆ ಆಗ್ತದೆ. ನಿನ್ನ ನಡವಳಿಕೆ ಬೇರೆ ಇದ್ರೆ, ನಿನ್ನ ನಡತೆ ಬೇರೆ ಇದ್ರೆ, ನಿನ್ ಸೇರುವಂತ ಆ ಸ್ಥಳ ಇದೆಯಲ್ಲ ಅದು ಬೇರೆನೆ ಆಗಿರುತ್ತದೆ. ಈ ವಾಕ್ಯಗಳನ್ನ ಬರೆಯುವಾಗ ಅಪೊಸ್ತಲನಾದ ಪೌಲನು, ನನಗಂತೂ ಬದುಕುವುದೆಂದ್ರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬ ಮಾತನ್ನು ಆತನು ಬರೆಯುವಾಗ ಆತನು ಸೆರೆಮನೆಯಲ್ಲಿದ್ದಾನೆ. ರೋಮ ಪಟ್ಟಣದ ಸೆರೆಮನೆಯಲ್ಲಿ ಆತನ ಕೈಗಳಿಗೆ ಕೋಳುಗಳು ಹಾಕಲ್ಪಟ್ಟಿದೆ, ಆತನ ಕಾಲುಗಳಿಗೆ ಕೋಳುಗಳು ಹಾಕಲ್ಪಟ್ಟಿದೆ. ಅನೇಕ ಸೈನಿಕರು ಆತನನ್ನ ಕಾಯ್ತಾ ಇದ್ದಾರೆ. ಸೆರೆಮನೆಯಲ್ಲಿ ಕತ್ತಲೆಯ ಕೋಣೆಯಲ್ಲಿ ಆತನ ಹಾಕಲ್ಪಟ್ಟಿದೆ. ಆತನ ಮೈನಲ್ಲಿ ಗಾಯಗಳಿದ್ದಾವೆ, ಚಾಟಿಗಳಿಂದ ಒಡೆದಂತ ಏಟುಗಳಿದ್ದಾವೆ. ಕೆಲವೇ ದಿನಗಳಲ್ಲಿ, ಎಷ್ಟು ದಿನ ಅನ್ನೋದು ಆತನಿಗೆ ಗೊತ್ತಿಲ್ಲ, ಎಷ್ಟು ದಿನ ನಾನು ಬದುಕಿರ್ತೇನೆ ಎಂಬುದಾಗಿ ಗೊತ್ತಿಲ್ಲ. ಆತನು ಕೆಲವೇ ದಿನಗಳಲ್ಲಿ ಆತನನ್ನ ಶಿರಛೇದನ ಮಾಡಿ ರೋಮನ್ ರಾಜ್ಯವು, ರೋಮನ್ ಸರ್ಕಾರದವರು ಆತನನ್ನ ಕೊಲ್ಲುವಂತವರಾಗಿದ್ದಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ಆತನ ಈ ಮಾತನ್ನು ಹೇಳ್ತಾ ಇದ್ದಾನೆ, ನನಗಂತೂ ಬದುಕುವುದೆಂದ್ರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ. ಆತನು ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ಎಷ್ಟು ದಿವಸ ಬದುಕ್ತೇನೆ ಅನ್ನೋದು ಮುಖ್ಯವಲ್ಲ, ನಾನು 50 ವರ್ಷ ಬದುಕ್ತೇನ, 10 ವರ್ಷ ಬದುಕ್ತೇನ ಅನ್ನುವಂಥದ್ದು ಮುಖ್ಯವಲ್ಲ. ನಾನು ಎಷ್ಟೇ ದಿವಸ ಬದುಕಿದ್ರು ನಾನಾದರೂ ಕ್ರಿಸ್ತನಿಗಾಗಿಯೇ ಬದುಕ್ತೇನೆ. ನನಗಾದ್ರೂ ಬದುಕುವುದೆಂದ್ರೆ ಕ್ರಿಸ್ತನೇ ಎಂಬುದಾಗಿ, ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್ ಎಂಬುದಾಗಿ ಆತನು ಹೇಳುವ ಆತನಾಗಿದ್ದಾನೆ. ಸೊ ಈ ವಾಕ್ಯದ ಮೂಲಕವಾಗಿ ನಾವು ಕಲಿಯುವಂತ ಕೆಲವು ಆತ್ಮೀಯ ಸತ್ಯಗಳಿದ್ದಾವೆ. ಮೊದಲದಾಗಿ, ಕ್ರಿಸ್ತನಿಗಾಗಿ ಜೀವಿಸುವುದು ಅಂದ್ರೆ ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕು. ವಾಟ್ ಈಸ್ ದ ಮೀನಿಂಗ್ ಟು ಲಿವ್ ಫಾರ್ ಕ್ರೈಸ್ಟ್? ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ ಅದರ ಅರ್ಥ ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ, ಕ್ರಿಸ್ತನಿಗಾಗಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನಾವು ತಿಳ್ಕೊಳ್ಬೇಕು. ಕ್ರಿಸ್ತನಿಗಾಗಿ ಜೀವಿಸುವುದು ಅಂದ್ರೆ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್? ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ
ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ 3 ಸತ್ಯಗಳಿದ್ದಾವೆ. ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್ ಅಂತಂದ್ರೆ ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ ಅದರಲ್ಲಿ 3 ಸತ್ಯಗಳು ಅಡಕವಾಗಿರುತ್ತದೆ. ಮೊದಲನೇದಾಗಿ ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಕ್ರಿಸ್ತನಲ್ಲಿ ಇರುವಂಥದ್ದು. ಕ್ರಿಸ್ತನ ಜೀವ ನಮ್ಮಲ್ಲಿರುವಂಥದ್ದು, ನಾವು ಕ್ರಿಸ್ತನಲ್ಲಿರುವಂಥದ್ದು. ಅದೇ ಕ್ರಿಶ್ಚಿಯನ್ ಅಂತಂದ್ರೆ. ಕ್ರಿಶ್ಚಿಯನ್ ಅಂತಂದ್ರೆ ಕ್ರಿಸ್ತನು ನಮ್ಮೊಳಗಿದ್ದಾನೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗಿರುವಾಗ ನಮ್ಮ ಜೀವ ಕ್ರಿಸ್ತನಲ್ಲಿ ಅಡಕವಾಗಿದೆ, ಕ್ರಿಸ್ತನ ಜೀವ ನಮ್ಮಲ್ಲಿ ಅಡಕವಾಗಿದೆ. ವಿ ಹ್ಯಾವ್ ಬಿನ್ ಕವರ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಇಡಲ್ಪಟ್ಟಿದ್ದೇವೆ. ಅದು ಕ್ರಿಶ್ಚಿಯನ್ ಲೈಫ್. ಬರೀ ಚರ್ಚ್ಗೆ ಬರೋದ್ರಿಂದ, ಬೈಬಲ್ ಓದೋದ್ರಿಂದ, ಆರಾಧನೆ ಮಾಡೋದ್ರಿಂದ, ಹಾಡು ಹೇಳೋದ್ರಿಂದ ಕ್ರಿಶ್ಚಿಯನ್ ಲೈಫ್ ಅಲ್ಲ. ಟು ಮೀ ಟು ಲೀವ್ ಇಸ್ ಕ್ರೈಸ್ಟ್ ಅಂದ್ರೆ ಮೊಟ್ಟ ಮೊದಲದಾಗಿ ಏನಂತಂದ್ರೆ ಕ್ರಿಸ್ತನಲ್ಲಿ ಇರಬೇಕು. ಕ್ರಿಸ್ತನಲ್ಲಿ. ಅದರಿಂದ ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಬರೆಯುವಾಗ ಕ್ರಿಸ್ತನ ಮೂಲಕ ಅಂತಿದೆ ಇಲ್ಲಿ. ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯರು ಫಿಲಿಪಿಯಲ್ಲಿರುವ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರೆಲ್ಲರಿಗೆ. ಆದ್ರೆ ಇಂಗ್ಲಿಷ್ ಬೈಬಲ್ ನಲ್ಲಿ ನಾವು ಓದುವಾಗ ಇನ್ ಕ್ರೈಸ್ಟ್. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಎಂಬುದಾಗಿ. ಅಂದ್ರೆ ಅರ್ಥ ಏನಂತಂದ್ರೆ ಕ್ರಿಸ್ತನಿಲ್ಲದೆ ನಿನಗೆ ಯಾವ ಆಶೀರ್ವಾದನೂ ಇಲ್ಲ. ಕ್ರಿಸ್ತನಲ್ಲಿದ್ರೆ, ಕ್ರಿಸ್ತನು ನಮ್ಮಲ್ಲಿದ್ರೆ, ಕ್ರಿಸ್ತನ ಜೀವ ನಮ್ಮಲ್ಲಿದ್ರೆ, ನಮ್ಮ ಜೀವ ಕ್ರಿಸ್ತನಲ್ಲಿ ಅಡಕವಾಗಿದ್ರೆ, ನನಗೂ ಕ್ರಿಸ್ತನಿಗೂ ಐಕ್ಯತೆ ಇದ್ರೆ, ಇಫ್ ಐ ಹ್ಯಾವ್ ದ ಯೂನಿಟಿ ವಿತ್ ಕ್ರೈಸ್ಟ್, ಇಫ್ ಮೈ ಲೈಫ್ ಇಸ್ ಹ್ಯಾವ್ ಯೂನಿಯನ್ ವಿತ್ ಕ್ರೈಸ್ಟ್, ಕ್ರಿಸ್ತನೊಟ್ಟಿಗೆ ಐಕ್ಯವಾಗಿದ್ರೆ, ಕ್ರಿಸ್ತನಲ್ಲಿ ನನ್ನ ಜೀವ ಇದ್ರೆ, ಕ್ರಿಸ್ತನಲ್ಲಿ ಸಕಲ ಐಶ್ವರ್ಯ ಇದೆ. ದೇವರ ಸಕಲ ಆಶೀರ್ವಾದಗಳು ದೇವರು ಹೇಗೆ ಕೊಟ್ಟನಂತೆ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಕೊಟ್ಟನಂತೆ. ಅದರಿಂದ ಯೇಸು ಕ್ರಿಸ್ತನಲ್ಲಿ ನಾವಿದ್ರೆ ಈ ಲೋಕದಲ್ಲಿ ನಮಗೆ ಏನು ಇಲ್ಲದೆ ಇರಬಹುದು. ನಾವು ಐಶ್ವರ್ಯವಂತರೇ. ಈ ಲೋಕದಲ್ಲಿ ನಮಗೆ ಹಣ ಇಲ್ಲದೆ ಇರಬಹುದು, ಈ ಲೋಕದಲ್ಲಿ ನಮಗೆ ಮನೆ ಇಲ್ಲದೆ ಇರಬಹುದು, ಈ ಲೋಕದಲ್ಲಿ ನಮಗೆ ವಿದ್ಯೆ ಇಲ್ಲದೆ ಇರಬಹುದು, ಈ ಲೋಕದಲ್ಲಿ ನಮಗೆ ಸ್ಥಾನಮಾನಗಳು ಇಲ್ಲದೆ ಇರಬಹುದು, ಈ ಲೋಕದಲ್ಲಿ ನಮಗೆ ಮಾನ ಕೀರ್ತಿಗಳು ಇಲ್ಲದೆ ಇರಬಹುದು, ಈ ಲೋಕದಲ್ಲಿ ದೊಡ್ಡ ದೊಡ್ಡ ಕಾರ್ ಇಲ್ಲದೆ ಇರಬಹುದು. ಕ್ರಿಸ್ತನಲ್ಲಿದ್ರೆ ನಾವು ಐಶ್ವರ್ಯವಂತರೇ. ಒಂದು ವೇಳೆ ಎಲ್ಲ ಇದ್ದು, ದೊಡ್ಡ ಸ್ಥಾನ ಇದ್ದು, ಬಹಳಷ್ಟು ಕೋಟಿ ರೂಪಾಯಿ ಹಣ ಇದ್ದು, ದೊಡ್ಡ ದೊಡ್ಡ ಮನೆಗಳಿದ್ದು, ಕ್ರಿಸ್ತನು ಇಲ್ಲದೆ ಇದ್ರೆ ದರಿದ್ರರೇ ನೀವು. ದೊಡ್ಡವರಿದ್ದಾರಲ್ಲ, ಟಾಟಾ, ಬಿರ್ಲಾ, ಅಂಬಾನಿ ಅವರೆಲ್ಲ ಕ್ರಿಸ್ತನನ್ನು ಅವರು ಕಂಡುಕೊಳ್ಳದೆ ಇದ್ರೆ ಅವ್ರು ದರಿದ್ರರೇ. ಯಾಕೆ ದರಿದ್ರರು ಅಂತ ಹೇಳ್ತೇನೆ. ಯಾಕೆ ದರಿದ್ರರು ಅಂತಂದ್ರೆ ಅವರು ಸಾಯುವಾಗ ಒಂದು ಪಿನ್ನು ಸಹ ಅವ್ರ ಜೊತೆ ಬರೋದಿಲ್ಲ. ಎಲ್ಲ ಕಳ್ಕೊಳ್ತಾರೆ ಹೊರತು ಯಾವುದನ್ನ ಪಡ್ಕೊಳ್ಳಲ್ಲ ಅವರು. ನಾವಾದರೂ ಎಲ್ಲ ಕಳ್ಕೊಂಡ್ರು ಸಮಸ್ತವನ್ನ ನಾವು ಪಡ್ಕೊಳ್ತೇವೆ ನಾವು. ಯಾಕಂದ್ರೆ ಅದರಿಂದ ನಾವು ಐಶ್ವರ್ಯವಂತರು. ಸೊ ಕ್ರಿಸ್ತನಲ್ಲಿಯೇ ಸಮಸ್ತ ಆಶೀರ್ವಾದ, ದೇವರ ಕ್ಷಮಾಪಣೆ ಕ್ರಿಸ್ತನಲ್ಲಿಯೇ, ದೇವರ ರಕ್ಷಣೆ ಕ್ರಿಸ್ತನಲ್ಲಿಯೇ, ದೇವರ ಕರುಣೆ ಕ್ರಿಸ್ತನಲ್ಲಿಯೇ, ದೇವರ ಸಂತೋಷ ಕ್ರಿಸ್ತನಲ್ಲಿಯೇ, ದೇವರ ಮಕ್ಕಳಾಗುವಂಥದ್ದು ಕ್ರಿಸ್ತನಲ್ಲಿಯೇ, ದೇವರ ನಿರೀಕ್ಷೆ ಕ್ರಿಸ್ತನಲ್ಲಿಯೇ. ಅದರಿಂದ ಕ್ರಿಸ್ತನಲ್ಲಿದ್ರೆ ಈ ಲೋಕದಲ್ಲಿ ನಮಗೆ ಏನು ಇಲ್ಲದೆ ಇದ್ರೂ ಸಹ ನಾವು ಭಾಗ್ಯವಂತರು, ನಾವು ಐಶ್ವರ್ಯವುಳ್ಳವರು. ಆದ್ರೆ ಕ್ರಿಸ್ತನ್ ಇಲ್ಲದೆ ಇದ್ರೆ, ನಿನಗೆ ಎಲ್ಲಾ ಇದ್ರೂ ಸಹ ಕ್ರಿಸ್ತನ್ ಇಲ್ಲದೆ ಇದ್ರೆ ನೀವು ದರಿದ್ರರೇ. ನೀವು ಕ್ರಿಸ್ತನಲ್ಲಿರಬೇಕು, ಕ್ರಿಸ್ತನ ಐಕ್ಯತೆಯಲ್ಲಿ ಇರಬೇಕು, ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಾವು ಜೀವಿಸುವಂತವರಾಗಿರಬೇಕು. ಸೊ ಕ್ರಿಸ್ತನಲ್ಲಿರುವಂಥದ್ದು. ನಾವು ಯಾವಾಗ ನಮ್ಮ ಪಾಪಗಳ ವಿಷಯದಲ್ಲಿ ನಾವು ಮಾನಸಾಂತರ ಪಟ್ಟು ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಳ್ಳುತ್ತೇವೋ, ನಮ್ಮ ಮಾನಸಾಂತರ ಪಟ್ಟು ಪಾಪ ಜೀವಿತದ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಾಗಿ, ನಮಗೆ ಒಡೆಯನ್ನಾಗಿ, ಆಸ್ ಲಾರ್ಡ್ ಅಂಡ್ ಸೇವಿಯರ್, ಆತನು ನನ್ನ ಸೇವಿಯರ್, ನನ್ನ ರಕ್ಷಕನು, ನನ್ನ ಒಡೆಯನು ಎಂಬುದಾಗಿ ಆತನನ್ನ ಹೃದಯದಲ್ಲಿ ನಾವು ಸ್ವೀಕರಿಸಿಕೊಳ್ಳುತ್ತೇವೋ, ಆ ದಿವಸ ಕ್ರಿಸ್ತನು ನಮ್ಮ ಹೃದಯಕ್ಕೆ ಬರುತ್ತಾನೆ. ಕ್ರಿಸ್ತನ ಜೀವ ನಮ್ಮಲ್ಲಿ ಬರ್ತದೆ. ಕ್ರಿಸ್ತನ ಜೀವ ಅಂತಂದ್ರೆ ದ ವೆರಿ ಲೈಫ್ ಆಫ್ ಗಾಡ್. ದೇವರ ಜೀವ ಕ್ರಿಸ್ತನ ಮೂಲಕವಾಗಿ ನಮ್ಮ ಹೃದಯಕ್ಕೆ ಬರ್ತದೆ. ಅದು ನಿತ್ಯ ಜೀವ. ಅದು ಬರೀ ನಿತ್ಯ ಜೀವ ಮಾತ್ರವಲ್ಲ, ನಮ್ಮ ಪಾಪಗಳು ಅಳಿಸಿ ಬಿಡುತ್ತದೆ. ನಮ್ಮ ಪಾಪಗಳು ಅಳಿಸಿ ಬಿಡುವುದು ಮಾತ್ರವಲ್ಲ, ದೇವರು ಪರಿಶುದ್ಧಾತ್ಮ ದೇವರನ್ನ ನಮ್ಮ ಹೃದಯದಲ್ಲಿ ಕಳಿಸಿಕೊಡ್ತಾನೆ. ಪರಿಶುದ್ಧಾತ್ಮ ದೇವರು ನಮ್ಮ ದುಃಖಗಳಲ್ಲಿ, ಕಣ್ಣೀರಿನಲ್ಲಿ ನಮ್ಮನ್ನು ಸಂತೈಸ್ತಾನೆ. ಪರಿಶುದ್ಧಾತ್ಮ ದೇವರು ತನ್ನ ವಾಕ್ಯಗಳಿಂದ ನಮಗೆ ಬೋಧಿಸ್ತಾನೆ. ಪರಿಶುದ್ಧಾತ್ಮ ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಡ್ತಾನೆ. ಪರಿಶುದ್ಧಾತ್ಮ ದೇವರು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡುತ್ತಾನೆ.
ಯೇಸು ಕ್ರಿಸ್ತನನ್ನ ನಿನ್ನ ಸ್ವಂತ ರಕ್ಷಕನಾಗಿ ನಿನ್ನ ಅಂಗೀಕರಿಸಿಕೊಂಡ ದಿವಸದಲ್ಲಿ ಆತನು ನಿನ್ನ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ. ನಿನ್ನ ದೇಹ ದೇವರಿಗೆ ಆಲಯವಾಗಿರುವಂತದ್ದಾಗಿದೆ. ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. ದೇವರು ನಿನ್ನನ್ನು ಕ್ರಯ ಕೊಟ್ಟು ಕೊಂಡಿರ್ತಾನೆ ಆತನು. ಬಹಳಷ್ಟು ಜನ ರಕ್ಷಣೆ ಹೆಂಗೆ ಹೇಳ್ತಾರೆ ಗೊತ್ತಾ? ರಕ್ಷಣೆ ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಭಾನುವಾರ ಹಾಕೊಳ್ಳುವಂತ ಕೋಟು ಸೋಮವಾರ ಹೋಗ್ಬಿಟ್ಟು ಬಿಚ್ಚಾಕ್ಬಿಡ್ತಾರೆ, ತಿರ್ಗಾ ಭಾನುವಾರ ಬಂದು ಹಾಕೊಳ್ತಾರೆ. ರಕ್ಷಣೆ ಅನ್ನುವಂಥದ್ದು ನಾವು ಬೇಕಾದಾಗ ಹಾಕೊಳ್ಳೋದು, ಬೇಡದೇ ಇರುವಾಗ ತೆಗೆದಿಡುವಂಥದ್ದು ಅಲ್ಲ. ರಕ್ಷಣೆ ಅನ್ನೋದು ಬೇಕಾದಾಗ ಓಡೋಗ್ಬಿಡ್ತದೆ, ತಿರ್ಗಾ ಭಾನುವಾರ ಬಂದಾಗ ಬರ್ತದೆ ಇಲ್ಲ. ರಕ್ಷಣೆ ಅನ್ನೋದು ಒಂದೇ ಒಂದು ಸಾರಿ. ಹೇಗಿರುತ್ತೆ ಅಂತಂದ್ರೆ, ಮದುವೆ ಆದಾಗಿ, ಮದುವೆ ಆಗಿರೋ ತರ. ಸೊ ಮದುವೆ ಆಗಿರೋರು ಹೇಗಿರ್ತಾರೆ? ನಾನು ಮದುವೆ ಆಗ್ತಾನೇ ಇದ್ದೀನಿ ಅಂತ ಹೇಳಕ್ಕಾಗುತ್ತಾ? ಮದುವೆ ಆಗಿದ್ದೀನಿ ಅಂತಾರೆ, ಇಲ್ಲ ಮದುವೆ ಆಗಿಲ್ಲ ಅಂತಾರೆ. ಹಾಗೇನೆ ರಕ್ಷಣೆ ಅನ್ನೋದು, ನಾನು ರಕ್ಷಣೆ ಹೊಂದಿದ್ದೇನೆ ಅಂತಾರೆ, ಇಲ್ಲ ರಕ್ಷಣೆ ಹೊಂದಿಲ್ಲ ಅಂತಾರೆ. ಜೀವಮಾನವೆಲ್ಲ ಮದುವೆ ಆಗಿ 30 ವರ್ಷ ಆಯ್ತು, ನನ್ನ ಗಂಡ ನನ್ನ ಕಟ್ಕೊಳ್ಳಿಲ್ವ. ಅನುಮಾನದಲ್ಲೇ ಜೀವಿಸಿದ್ರೆ ಸಂಬಂಧ ಅನ್ನೋದು ಬೆಳೆಯೋದಿಲ್ಲ. ದೇವರೊಟ್ಟಿಗೂ ಅಷ್ಟೇನೆ. ದೇವರು ನಿನ್ನ ರಕ್ಷಿಸಿಲ್ಲ ಅಂತ ಯಾವಾಗಲೂ ಅನ್ಕೊಳ್ತಾ ಇದ್ರೆ, ಸಂಶಯ ಪಡ್ತಿದ್ರೆ ನೀನು ರಕ್ಷಣೆ ವಿಷಯದಲ್ಲಿ ದೇವರೊಟ್ಟಿಗಿರುವಂತ ಅನ್ಯೂನ್ಯತೆ ಸಂಬಂಧದಲ್ಲಿ ಬೆಳೆಯೋದಿಲ್ಲ. ನೀವು ನಿಶ್ಚಯ ಪಡಿಸ್ಕೊಳ್ಬೇಕು, ರಕ್ಷಣೆಯ ನಿಶ್ಚಯ ಇರಬೇಕು. ಅದಕ್ಕೆ ನಾವು ಕೇಳ್ತೀವಿ, ಈ ರಾತ್ರಿ ಮರಣ ಬಂದ್ರೆ ದೇವರ ರಾಜ್ಯಕ್ಕೆ ಹೋಗ್ತೀನಿ ಅಂತ ನಿನ್ನ ಗ್ಯಾರಂಟಿ ಇದೆಯಾ? ಈ ರಾತ್ರಿ ಮರಣ ಬಂದ್ರೆ ನಾನು ದೇವರ ಸನ್ನಿಧಾನದಲ್ಲಿ ಇರ್ತೇನೆ ಎಂಬುದಾಗಿ ನಿಶ್ಚಯ ಇದೆಯಾ? ಆ ನಿಶ್ಚಯ ಇಲ್ಲ ಅಂತಂದ್ರೆ ನಿನಗಿನ್ನೂ ರಕ್ಷಣೆ ಇಲ್ಲ ಎಂಬುದಾಗಿ. ಬಹಳಷ್ಟು ಜನರಿಗೆ ರಕ್ಷಣೆಯ ನಿಶ್ಚಯ ಇಲ್ಲ. ಅವ್ರು ಏನ್ ಅನ್ಕೊಳ್ತಾರೆ ಗೊತ್ತಾ? ನಾನು ಅದು ಮಾಡಿದ್ರೆ ರಕ್ಷಣೆ ಹೊಂದ್ತೀನಿ, ಇದು ಮಾಡಿದ್ರೆ ರಕ್ಷಣೆ ಹೊಂದ್ತೀನಿ, ಇದೇನಾದ್ರೂ ಮಾಡ್ಬಿಟ್ರೆ ನಾನು ರಕ್ಷಣೆ ಕಳ್ಕೊಬಿಡ್ತೀನಿ. ಏನೋ ನಮ್ಮ ಕೈನಲ್ಲಿದ್ದಂಗೆ ಅದು. ಯಾವಾಗಲೂ ಒಂದು ತಿಳ್ಕೊಳ್ಳಿ, ರಕ್ಷಣೆ ಅನ್ನೋದು ಉಚಿತ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಆ ರಕ್ಷಣೆಯನ್ನ ಉಚಿತವಾಗಿ ದೇವರು ಕೊಡ್ತಾನೆ ಅಂತಂದ್ರೆ, ನಿನ್ನ ಯೋಗ್ಯತೆ ನೋಡಿ ಕೊಡಲ್ಲ, ನಿನ್ನ ನಂಬಿಕಸ್ಥತೆ ನೋಡಿ ಕೊಡಲ್ಲ, ನಿನ್ನ ಪರಿಶುದ್ಧತೆ ನೋಡಿ ಕೊಡಲ್ಲ, ನಿನ್ನ ಜ್ಞಾನ ನೋಡಿ ಕೊಡಲ್ಲ, ನಿನ್ನ ಜಾತಿ, ನಿನ್ನ ಧರ್ಮ, ನಿನ್ನ ಸಭೆ ನೋಡಿ ದೇವರು ಕೊಡೋದಿಲ್ಲ. ರಕ್ಷಣೆ ದೇವರು ಕೊಡೋದು, ಮನುಷ್ಯ ಕೊಡೋದಲ್ಲ. ನಾವು ಪಡ್ಕೊಳ್ಳುವಂಥದ್ದಲ್ಲ, ನಾವು ಸಂಪಾದಿಸಿಕೊಳ್ಳುವಂಥದ್ದಲ್ಲ, ನಾವು ಗಳಿಸಿಕೊಳ್ಳುವಂಥದ್ದಲ್ಲ. ದೇವರು ತನ್ನ ಅಪಾರವಾದ ಕೃಪೆಯಲ್ಲಿ ನಮ್ಮನ್ನು ಕನಿಕರಿಸಿ ಕಟಾಕ್ಷಿಸಿ ಆ ರಕ್ಷಣೆಯನ್ನು ತನ್ನ ಮಗನಲ್ಲಿ ನಮಗೆ ಅನುಗ್ರಹಿಸಿ ಕೊಡ್ತಾನೆ. ರಕ್ಷಣೆ ಅನ್ನೋದು ನಾವು ಪಡ್ಕೊಳ್ಳುವಂಥದ್ದಲ್ಲ, ರಕ್ಷಣೆ ಅನ್ನೋದು ದೇವರು ನಮಗೆ ಕೊಡುವಂಥದ್ದು. ರಕ್ಷಣೆ ಹೊಂದಿದ ಮೇಲೆ ನಾವು ಜೀವಿಸ್ತೀವಲ್ಲ, ದೇವರಿಗೋಸ್ಕರವಾಗಿ ಪರಿಶುದ್ಧವಾಗಿ ನೀತಿಯುಳ್ಳವರಾಗಿ ಜೀವಿಸ್ತೀವಲ್ಲ, ಆ ಜೀವಿತಕ್ಕೆ ದೇವರು ಕಿರೀಟಗಳನ್ನ ಇಟ್ಟಿದ್ದಾನೆ. ಆ ಬಹುಮಾನಗಳನ್ನ ನಾವು ಪಡ್ಕೊಳ್ಳೋದು. ಅದಕ್ಕೆ ಯಾವಾಗಲೂ ದ ಜಸ್ಟಿಫಿಕೇಶನ್ ಅಂಡ್ ಸ್ಯಾಂಕ್ಟಿಫಿಕೇಶನ್, ಸ್ಯಾಲ್ವೇಷನ್ ಅಂಡ್ ಸ್ಯಾಂಕ್ಟಿಫಿಕೇಶನ್ ಎರಡು ತಿಳ್ಕೊಳ್ಬೇಕು. ರಕ್ಷಣೆ ಒಂದೇ ಸಾರಿ, ರಕ್ಷಣೆ ಒಂದು ನಿಮಿಷ, ರಕ್ಷಣೆ ಒಂದು ಕ್ಷಣ. ಆದ್ರೆ ಸ್ಯಾಂಕ್ಟಿಫಿಕೇಶನ್ ಇದೆಯಲ್ಲ, ಪರಿಶುದ್ಧತೆಯ ಜೀವಿತ ಕೊನೆಯವರೆಗೂ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸಂಧಿಸುವವರೆಗೂ ನಾವು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಾವು ಸಾಗಿ ಹೋಗ್ಬೇಕು. ಆ ಪರಿಶುದ್ಧವಾದ ಜೀವಿತಕ್ಕೆ ದೇವರು ಅನೇಕ ಕಿರೀಟಗಳನ್ನ ಆತನು ಇಟ್ಟವನಾಗಿದ್ದಾನೆ. ಒಂದು ವೇಳೆ ನೀವು ಹೇಗೆ ತಿಳ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ನನಗಂತೂ ರಕ್ಷಣೆಯ ನಿಶ್ಚಯ ದೇವರು ನನಗೆ ತನ್ನ ಕೃಪೆಯಲ್ಲಿ ಅನುಗ್ರಹಿಸಿಕೊಟ್ಟಿದ್ದಾನೆ. ದ ಫಿನಿಶ್ಡ್ ವರ್ಕ್ ಆಫ್ ಕ್ರೈಸ್ಟ್, ಒಂದೇ ಸಾರಿ ಒಂದೇ ಯಜ್ಞದ ಮೂಲಕವಾಗಿ ತನ್ನನ್ನೇ ದೇವರಿಗೆ ಸಮರ್ಪಿಸಿಕೊಂಡು ಆ ಒಂದೇ ಯಜ್ಞದ ಮೂಲಕವಾಗಿ ನಮ್ಮನ್ನ ದೇವರ ಬಳಿಗೆ ತಂದಿದ್ದಾನೆ. ಎಸ್ ಬ್ರಾಟ್ ಕ್ಲೋಸರ್ ಟು ದ ಲಾರ್ಡ್, ನಿಯರ್ ಟು ದ ಲಾರ್ಡ್. ದೇವರ ಬಳಿಗೆ ಅಂತಂದ್ರೆ ದೇವರಿಗೆ ಸಂಬಂಧಿಕರಾಗಿ, ದೇವರ ಕುಟುಂಬಕ್ಕೆ, ದೇವರ ಮಕ್ಕಳಾಗಿ ದೇವರು ನಮ್ಮನ್ನ ತಂದಿದ್ದಾನೆ ಅಂತಂದ್ರೆ, ದೇವರು ಇವತ್ತು ಬೇಕಾದಾಗ ಇಟ್ಕೊಳ್ತಾನೆ, ಬೇಡದೇ ಇರೋ ಓಡಿಸ್ಬಿಡ್ತಾನ? ದೇವರು ವಾಕ್ಯ ಹೇಳ್ತದೆ, ನಾವು ಅಪನಂಬಿಕಸ್ಥರಾಗಿದ್ರು ಆತ ನಂಬಿಕಸ್ಥನಾಗಿಯೇ ಇರುತ್ತಾನೆ. ನಾನು ಆತನ ಪ್ರೀತಿಸದೇ ಇದ್ರು ಆತ ನನ್ನನ್ನು ಪ್ರೀತಿಸ್ತಾನೆ. ಯಾವಾಗ್ಲೂ ತಿಳ್ಕೊಳ್ರಿ, ನಾವು ನಮ್ಮನ್ನು ಪ್ರೀತಿಸುವವ್ರನ್ನ ಪ್ರೀತಿಸ್ತೇವೆ. ಆದ್ರೆ ದೇವರು ಹೆಂಗಂತಂದ್ರೆ, ನಾವು ಆತನ ಪ್ರೀತಿಸದೆ ಹೋದ್ರು ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಆತನ ಗಾಡ್ಸ್ ಲವ್ ಇಸ್ ಅನ್ ಎವರ್ ಲಾಸ್ಟಿಂಗ್ ಲವ್. ದೇವರ ಪ್ರೀತಿ ಶಾಶ್ವತವಾದಂತ ಪ್ರೀತಿ. ನಾನು ನಿನ್ನನ್ನು ಪ್ರೀತಿಸಿರೋದು ಶಾಶ್ವತವಾದಂತ ಪ್ರೀತಿಯಿಂದಲೇ. ತಾಯಿ ತನ್ನ ಮಲೆ ಕೂಸನ್ನು ಮರೆತಾಳು, ಆದ್ರೆ ನಾನು ನಿನ್ನನ್ನು ಮರೆಯೇನು. ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಒಂದು ವೇಳೆ ಆ ನಿಶ್ಚಯ ನಿನಗಿಲ್ಲದೆ ಇದ್ರೆ ಈ ದಿವಸ ನಿಶ್ಚಯ ಪಡಿಸ್ಕೊ. ಈ ರಾತ್ರಿ ಮರಣ ಬಂದ್ರೆ ದೇವರೊಟ್ಟಿಗೆ ಇರ್ತೇನೆ ಎಂಬುದಾಗಿ ಆ ನಿಶ್ಚಯ ಇಲ್ಲ ಅಂತಂದ್ರೆ ನಿಶ್ಚಯ ಪಡಿಸ್ಕೊ. ಅಪೊಸ್ತಲನಾದ ಪೌಲ ಸೆರೆಮನೆಯಲ್ಲಿದ್ದಾನೆ. ಆತನೇನ್ ಹೇಳ್ತಾನೆ, ನಾನು ಎಷ್ಟು ದಿವಸ ಬದುಕ್ತೀನಿ ಎಂಬುದು ನನಗೆ ಮುಖ್ಯವಲ್ಲ, ನಾನು 50 ವರ್ಷ ಬದುಕ್ತೀನ 10 ವರ್ಷ ಬದುಕಿನ ಮುಖ್ಯವಲ್ಲ, ಆದ್ರೆ
ನಂಬುತ್ತೇವೆ. ಹ್ಮ್ ಹ ಹ ಹ್ಮ್ ಸೊ ಕ್ರಿಸ್ತನಲ್ಲಿದ್ದೇವೆ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ವಿ ಆರ್ ಇನ್ ಕ್ರೈಸ್ಟ್ ಅಂತಂದ್ರೆ ಅರ್ಥ ಏನಂತಂದ್ರೆ, ಕ್ರಿಸ್ತನಿಗೆ ಏನು ಸಂಭವಿಸ್ತದೋ ಅದು ನಮಗೂ ಸಂಭವಿಸ್ತದೆ. ವಾಟ್ ಹ್ಯಾಪನ್ಸ್ ಟು ಕ್ರೈಸ್ಟ್ ಇಟ್ ವಿಲ್ ಆಲ್ಸೋ ಹ್ಯಾಪನ್ಸ್ ಟು ಅಸ್. ಯಾಕೆ ಗೊತ್ತಾ? ಕ್ರಿಸ್ತನು ತಲೆಯಾಗಿದ್ದಾನೆ, ನಾವು ಆತನ ಕ್ರಿಸ್ತನು ತಲೆಯಾಗಿದ್ದಾನೆ, ನಾವು ಆತನ ದೇಹವಾಗಿದ್ದೇವೆ. ಕ್ರಿಸ್ತನು ದ್ರಾಕ್ಷ ಬಳ್ಳಿಯಾಗಿದ್ದಾನೆ, ನಾವು ಆತನ ಕೊಂಬೆಗಳಾಗಿದ್ದೇವೆ. ತಲೆಗೆ ನೋವಾದರೆ ದೇಹಕ್ಕೆ ನೋವಾಗಲ್ವಾ? ಆಗುತ್ತೆ. ತಲೆಗೆ ಮರ್ಯಾದೆ ಬಂದ್ರೆ ದೇಹಕ್ಕೆ ಮರ್ಯಾದೆ ಬರ್ತದೆ. ಅದು ಕ್ರಿಸ್ತನಿಗೆ ಏನು ಸಂಭವಿಸ್ತದೋ ಅದು ನಮಗೂ ಸಂಭವಿಸ್ತದೆ. ಅದು ಕ್ರಿಸ್ತನಲ್ಲಿರುವಂಥದ್ದು. ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ಮೇಲೆ ನಾವು ಸಹ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟೆವು. ಅದು ನಂಬಿಕೆಯ ಜೀವಿತ. ಅದು ವಿ ಹ್ಯಾವ್ ಡೈಡ್ ವಿತ್ ಕ್ರೈಸ್ಟ್. ಕ್ರೈಸ್ತಿಯ ಜೀವಿತ ಅಂತಂದ್ರೆ ನಾವು ಪಾಪದ ಪಾಲಿಗೆ ಸತ್ತೇವು. ನಾವು ಯಾವಾಗ ಸತ್ತೇವು? ಯಾವಾಗ ಕ್ರಿಸ್ತನು ಸತ್ತನೋ ಆವತ್ತು ನಾನು ಸಹ ಐಡೆಂಟಿಫಿಕೇಶನ್. ಇವತ್ತು ಸಾಯಲಿಲ್ಲ ಸ್ವಾಮಿ ನಿನ್ನ ಪಾಪಕ್ಕೋಸ್ಕರವಾಗಿ, ನಿನ್ನ ತಾಯಿ ಗರ್ಭದಲ್ಲಿ ಹುಟ್ಟುವುದಕ್ಕೆ ಮುಂಚೆನೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ ಭೂಮಿಗೆ ಅಸ್ಥಿವಾರ ಹಾಕುವುದಕ್ಕೆ ಮೊದಲೇ ಲೋಕದ ಉತ್ಪತ್ತಿಯಿಂದ ಕೊಯ್ಯಲ್ಪಟ್ಟಂತ ಕುರಿಮರಿ, ಲೋಕ ಉಂಟಾಗುವುದಕ್ಕಿಂತ ಮೊದಲೇ ದೇವರು ನಿನಗೋಸ್ಕರವಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಜೀಸಸ್ ಡೈಡ್ ಆನ್ ದ ಕ್ರಾಸ್. ಯೇಸು ಶಿಲುಬೆಗೆ ಹಾಕಲ್ಪಟ್ಟಾಗ, ಯೇಸು ಸತ್ತಾಗ ಯೇಸುವಿನೊಡನೆ ನಾವು ಸತ್ತೇವು. ವಿ ಆರ್ ಡೈಡ್ ವಿತ್ ಹಿಮ್. ಕ್ರಿಸ್ತನೊಂದಿಗೆ ಸತ್ತೇವು, ಕ್ರಿಸ್ತನೊಂದಿಗೆ ಉಣಲ್ಪಟ್ಟೆವು. ಕ್ರಿಸ್ತನು ಎದ್ದು ಬಂದಿದ್ದರಿಂದ ನಾವು ಸಹ ಜೀವಿಸ್ತಾ ಇದ್ದೇವೆ. ಅದು ಕ್ರಿಸ್ತನಲ್ಲಿ ಜೀವಿಸುವಂಥದ್ದು ಅಂತಂದ್ರೆ, ಕ್ರಿಸ್ತನೊಟ್ಟಿಗೆ ಐಕ್ಯಪಡಿಸಿಕೊಳ್ಳುವಂಥದ್ದು ಅಂತಂದ್ರೆ, ಕ್ರಿಸ್ತನೊಟ್ಟಿಗೆ ಯೂನಿಯನ್ ಅಂತಂದ್ರೆ, ಕ್ರಿಸ್ತನಿಗೆ ಸಂಭವಿಸಿದ್ದು ನಮಗೂ ಸಂಭವಿಸಿತು. ಕ್ರಿಸ್ತನಿಗೆ ಮರಣ ಸತ್ರೆ ನಾವು ಸಹ ಸತ್ತೆವು. ಕ್ರಿಸ್ತನು ಉಣಲ್ಪಟ್ರೆ ನಾವು ಉಣಲ್ಪಟ್ಟೆವು. ಕ್ರಿಸ್ತನು ಸತ್ತು ಎದ್ದು ಬಂದ್ರೆ ನಾವು ಸಹ ಜೀವದಿಂದ ಎದ್ದು ಬಂದೆವು. ಅದಕ್ಕೆ ಆತನ ಶಿರಸ್ಸು, ನಾವು ಆತನ ದೇಹವಾಗಿದ್ದೇವೆ. ಆತನ ದ್ರಾಕ್ಷ ಬಳ್ಳಿಯಾಗಿದ್ದಾನೆ, ನಾವು ಆತನ ಕೊಂಬೆಯಾಗಿದ್ದೇವೆ. ಬಳ್ಳಿಯಲ್ಲಿ ಯಾವ ಜೀವ ಇದೆಯೋ ಕೊಂಬೆಯಲ್ಲೂ ಅದೇ ಜೀವ ಇದೆ. ತಲೆಯಲ್ಲಿ ಯಾವ ಜೀವ ಇದೆಯೋ ದೇಹದಲ್ಲಿ ಅದೇ ಜೀವ ಇದೆ. ಕ್ರಿಸ್ತನಲ್ಲಿ ಯಾವ ಜೀವ ಇದೆಯೋ ಆತನ ಮಕ್ಕಳಾದಂತ ನಮ್ಮಲ್ಲೂ ಸಹ ಅದೇ ಜೀವ ಇದೆ. ಅದೇ ಕ್ರೈಸ್ತಿಯ ಜೀವಿತ ಅಂತಂದ್ರೆ. ನಿಮ್ಗೊಂದು ಸ್ವಲ್ಪ ಆಳ ಅನ್ನಿಸ್ಬೋದು, ಆದ್ರೆ ಇದು ಸತ್ಯ. ಇದನ್ನ ಅನುಭವದಲ್ಲಿ ನಾವು ತಿಳ್ಕೊಳ್ಬೇಕು. ಇದು ಟ್ರೂ. ಅದು ಕ್ರಿಸ್ತನು ಸತ್ತಾಗ ನಾವು ಸತ್ಯವು, ಕ್ರಿಸ್ತನು ಉಣಲ್ಪಟ್ಟಾಗ ನಾವು ಉಣಲ್ಪಟ್ಟೆವು, ಕ್ರಿಸ್ತನು ಎದ್ದು ಬಂದಾಗ ನಾವು ಎದ್ದಲ್ಪಟ್ಟೆವು. ಇದು ನಮ್ಮ ಸ್ಥಿತಿ. ದಿಸ್ ಇಸ್ ಅವರ್ ಸ್ಟೇಟಸ್, ದಿಸ್ ಇಸ್ ಅವರ್ ಪೊಸಿಷನ್. ಆದ್ರೆ ಅನುಭವಿಸೋದು ಆಗೋದಿಲ್ಲ, ಬಹಳ ಕಷ್ಟ. ಅನುಭವ ಅನ್ನೋದು ಗ್ರಾಜುಯಲ್ ಆಗಿ ಬರ್ತದೆ. ಮಕ್ಕಳು ನೋಡ್ರಿ, ಚಿಕ್ಕ ಮಕ್ಕಳು ನಾಯಿನ ತೋರಿಸಿದ್ರೆ ಬೌ ಅನ್ನುತ್ತೆ, ದನ ತೋರಿಸೋರು ಬೌ ಅನ್ನುತ್ತೆ, ಕ್ಯಾಟ್ನ ತೋರಿಸಿದ್ರು ಬೆಕ್ನ ತೋರಿಸಿದ್ರು ಹಂಗೆ ಅನ್ನುತ್ತೆ. ಅದು ಯಾವಾಗ? ಚಿಕ್ಕ ಮಗು ಆಗಿರುವಾಗ. ದೊಡ್ಡ ಮಗು ಆದಾದ್ಮೇಲೆ ಬೆಳೆದ ಮೇಲೆ ಏನಂತೆ? ಕ್ಯಾಟ್ನ ತೋರಿಸಿದ್ರೆ ಮಿಯೋ ಅನ್ನುತ್ತೆ, ನಾಯಿನ ತೋರಿಸಿದ್ರೆ ಬೋಬೋ ಅನ್ನುತ್ತೆ. ಯಾವಾಗ? ಬೆಳೆದಾಗ. ಆತ್ಮೀಯ ಜೀವಿತದಲ್ಲೂ ಹಾಗೇನೆ. ಕೆಲವು ಜನರಿಗೆ ಅರ್ಥವಾಗೋದಿಲ್ಲ, ಕೂಸುಗಳಾಗೆ ಇರ್ತಾರೆ, ಬೆಳೆಯೋದಿಲ್ಲ ಅವರು. ಅದರಿಂದ ಅವ್ರಿಗೆ ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ರಕ್ಷಣೆ ಹೊಂದಿತಿ ಅಂತ ಕೈ ಎತ್ತು ಅಂದ್ರೆ ಇಲ್ಲೂ ಎತ್ತುತ್ತಾರೆ. ಆಮೇಲೆ ಇನ್ನೊಂದು ಕೂಟಕ್ಕೆ ಹೋಗಿ ಯಾರ್ಯಾರು ರಕ್ಷಣೆ ಬೇಕು ಅಲ್ಲೂ ಎತ್ತುತ್ತಾರೆ. ಇನ್ನೊಂದು ಕೂಟಕ್ಕೆ ಹೋಗ್ತಾರೆ, ಅಲ್ಲಿ ಯಾರ್ಯಾರು ರಕ್ಷಣೆ ಬೇಕು ಅಲ್ಲೂ ಕೈ ಎತ್ತುತ್ತಾರೆ. ಅಂದ್ರೆ ಹೇಗಿರುತ್ತಪ್ಪ ಅಂತಂದ್ರೆ, ಇಲ್ಲೂ ಮದುವೆ ಆಗ್ತಾರೆ, ಅಲ್ಲೂ ಮದುವೆ ಆಗ್ತಾರೆ, ಅಲ್ಲೂ ಹೋಗಿ ಮದುವೆ ಆಗ್ತಾರೆ. ರಕ್ಷಣೆ ದೇವ್ರ ವಾಕ್ಯಗಳನ್ನ ನಂಬ್ರಿ. ದೇವ್ರ ವಾಕ್ಯ ಹೇಳ್ತೆ, ನಿಜವಾಗಿ ಹೇಳ್ತೇನೆ, ನೀನು ನನ್ನ ವಾಕ್ಯವನ್ನ ಕೇಳಿ ನನ್ನ ಕಳಿಸಿದಾತ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ, ಅವನ ತೀರ್ಪಿಗೆ ಗುರಿಯಾಗುವುದಿಲ್ಲ. ಯೇಸು ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಕ್ರಿಸ್ತನು ಸತ್ತನು, ನಾನು ಸಹ ಸತ್ತೆನು. ಕ್ರಿಸ್ತನು ಉಣಲ್ಪಟ್ಟನು, ನಾನು ಸಹ ಉಣಲ್ಪಟ್ಟೆನು. ಕ್ರಿಸ್ತನು ಜೀವದಿಂದ ಎದ್ದಿದ್ದಾನೆ, ನಾನು ಸಹ ಕ್ರಿಸ್ತನಿಗೆ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ನಾನು ಜೀವಿಸುವಂತವನೆಂಬುದಾಗಿ ನಾನು ಸಹ ಎಣಿಸಿಕೊಳ್ಳುವಂತವರಾಗಿರಬೇಕು. ಕ್ರಿಸ್ತನಲ್ಲಿ, ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಅಂದ್ರೆ ಅರ್ಥ ಏನಂತಂದ್ರೆ, ಕ್ರಿಸ್ತನಿಗೆ ಸಂಭವಿಸುವಂಥದ್ದು ನಮಗೂ ಸಹ ಸಂಭವಿಸುವಂಥದ್ದಾಗಿದೆ. ಅದು ನಮ್ಮ ಸ್ಥಿತಿ, ಅದು ನಮ್ಮ ಸ್ಥಾನ. ಅದು ಆದ್ರೆ ಅನುಭವಿಸ್ಬೇಕಾದ್ರೆ ನಾವು ಬೆಳಿಬೇಕು.
ಅನುಭವಿಸ್ಬೇಕಾದ್ರೆ ಆತ್ಮೀಯ ಜೀವಿತದಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಬೆಳಿಬೇಕು. ಪ್ರಾಕ್ಟಿಕಲ್ ಆಗಿ ನಾವು ಬೆಳಿಬೇಕಾದ್ರೆ ಫೆಲೋಶಿಪ್ ಬೇಕು, ಸಭೆಯ ಅನ್ಯೂನ್ಯತೆ ಬೇಕು, ಬೈಬಲ್ ಸ್ಟಡಿ ಬೇಕು, ಪ್ರಾರ್ಥನಾ ಮೀಟಿಂಗ್ ಬೇಕು, ಕಾಟೇಜ್ ಮೀಟಿಂಗ್ಗಳು ಬೇಕು, ಫೆಲೋಶಿಪ್ ಬೇಕು, ದೇವರೊಟ್ಟಿಗೆ ಸಹವಾಸ ಬೇಕು, ದೇವಜನರೊಟ್ಟಿಗೆ ಸಹವಾಸ ಬೇಕು, ದೇವರ ಸಭೆ ಬೇಕು. ದೇವರ ಸಭೆ ಬೇಡ ಅಂತಂದ್ರೆ ನೀನು ಬೆಳೆಯೋದಿಲ್ಲ, ನೀನು ಬೆಳಿಲಿಲ್ಲ ಅಂತಂದ್ರೆ ಈ ಸತ್ಯಗಳು ನಿನಗೆ ಅರ್ಥವಾಗುವುದಿಲ್ಲ. ಫೆಲೋಶಿಪ್ ಬೇಕು, ಮಾತ್ರವಲ್ಲ ಕಮ್ಯೂನಿಯನ್ ಬೇಕು. ಕಮ್ಯೂನಿಯನ್ ಅಂದ್ರೆ ಮೇಜ್ ಅಲ್ಲ, ಕಮ್ಯುನಿಕೇಶನ್ ಅಂದ್ರೆ ದೇವರೊಟ್ಟಿಗೆ ಸಂಭಾಷಿಸುವಂತ ಒಂದು ಜೀವಿತ ಬೇಕು, ಪ್ರಾರ್ಥನಾ ಜೀವಿತ ಬೇಕು, ಆರಾಧನಾ ಜೀವಿತ ಬೇಕು, ದೇವರೊಟ್ಟಿಗೆ ದಿನ ಪ್ರಾರ್ಥನೆ ಆಡುವಂತ ಒಂದು ಅನುಭವ ಬೇಕು. ಅವತ್ತು ಮಾತ್ರವಲ್ಲ, ಪ್ರತಿ ಕ್ಷಣ ಪ್ರತಿ ವಿಷಯಕ್ಕಾಗಿ ದೇವರ ಮೇಲೆ ಆಧಾರ ಪಟ್ಟಂತ ಒಂದು ಜೀವಿತ ಬೇಕು. ಅದು ಆವಾಗ ದೇವರಲ್ಲಿ ನಾವು ಬೆಳಿತೇವೆ. ನಾವು ಯಾವಾಗ ಬೆಳಿತೇವೋ ದೇವರ ಸತ್ಯಗಳು ನಮಗೆ ಅರ್ಥವಾಗ್ತದೆ. ಅದರಿಂದ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಏನು ಹೇಳ್ತಾನೆ, ಎಲ್ಲವನ್ನ ಕಸವೆಂದೆಣಿಸಿ ಕ್ರಿಸ್ತನನ್ನ ಅರಿಯುವಂಥದ್ದೇ ಶ್ರೇಷ್ಠ ಭಾಗ್ಯವೆಂದೆಣಿಸಿ. ನನ್ನ ಜಾತಿ, ನನ್ನ ಕುಲ, ಧರ್ಮ, ನನ್ನ ವಿದ್ಯೆ, ನನ್ನ ಸ್ಥಾನ ಎಲ್ಲವನ್ನ ಕಸ, ಡಂಗ್, ಸಗಣಿ ಅಂತ ಎನಿಸಿ ಅತಿ ಶ್ರೇಷ್ಠವಾದದ್ದು ಯಾವುದಂತಂದ್ರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಅರಿಬೇಕು. ಪ್ರತಿ ದಿವಸ ನಾನು ಅರ್ಥಕೊಳ್ಬೇಕು, ಇನ್ನೂ ಅರ್ಥಕೊಳ್ಬೇಕು. ಹಂಬಲಿಕೆ ಬೇಕು ನಿನಗೆ. ಹಂಬಲಿಕೆ ಇದ್ರೆ ನೀನು ಬೆಳಿತೀಯ, ಹಂಬಲಿಕೆ ಇಲ್ಲ ಅಂತಂದ್ರೆ ನೀನು ಬೆಳೆಯೋದಿಲ್ಲ. ನೀನು ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ತಿಳ್ಕೊಳ್ಬೇಕು, ದೇವರ ವಾಕ್ಯನ ಧ್ಯಾನ ಮಾಡಬೇಕು, ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕು, ವಿಧೇಯತೆ ತೋರಿಸ್ಬೇಕು. ದೇವರ ವಾಕ್ಯ ಬಾಯಾರಿದ ಜಿಂಕೆ ನೀರಿಗೋಸ್ಕರವಾಗಿ ಯಾವ ರೀತಿಯಾಗಿ ಆತುರಿತದೋ ಆ ರೀತಿಯಾಗಿ ನನ್ನ ಮನವು ಚೈತನ್ಯ ಸ್ವರೂಪನಾದಂಥ ದೇವರಿಗೋಸ್ಕರವಾಗಿ ಆತುರಿತದೆ ಎಂಬುದಾಗಿ ಆತುರಿಕೆ ಬೇಕು. ಕ್ರಿಸ್ತನಿಗೋಸ್ಕರವಾಗಿ ಹಂಬಲ ಬೇಕು, ಆತನ ವಾಕ್ಯಕ್ಕೋಸ್ಕರವಾಗಿ ಹಸುವೆ ಬೇಕು. ಆಗ ಆತ್ಮೀಯ ಜೀವಿತದಲ್ಲಿ ನಾವು ಬೆಳೆಯುವಂತವರಾಗಿದ್ದೇವೆ. ಮಾತ್ರವಲ್ಲ, ಆತನ ಪ್ರೀತಿಯಲ್ಲಿ ಬೆಳಿಬೇಕು. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನ ಹೇಳ್ತದೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು ಎಂಬುದಾಗಿ. ಬಟ್ ಪೂರ್ಣವಾಗಿ ನಾವು ಪ್ರೀತಿಸ್ತಾ ಇದ್ದೇವಾ? ಪೂರ್ಣ ಪ್ರಾಣದಿಂದ ಪ್ರೀತಿಸ್ತಾ ಇದ್ದೇವಾ? ಪೂರ್ಣ ಶಕ್ತಿಯಿಂದ ಪ್ರೀತಿಸ್ತಾ ಇದ್ದೇವಾ? ಇಲ್ಲ. ಬಟ್ ಆ ಪ್ರೀತಿಯಲ್ಲಿ ನಾವು ಬೆಳಿಬೇಕು. ನಾವು ಇನ್ನೂ ಹೆಚ್ಚಾಗಿ ನನ್ನ ರಕ್ಷಕನ್ನ ಪ್ರೀತಿಸಬೇಕು. ನಾನು ಇನ್ನೂ ಹೆಚ್ಚಾಗಿ ಪೂರ್ಣ ಸಾಮರ್ಥ್ಯದಿಂದ, ಪೂರ್ಣ ಶಕ್ತಿಯಿಂದ ಇನ್ನೂ ಹೆಚ್ಚಾಗಿ. ಎಷ್ಟು ಸಾಲದು, ನಾನು ಪ್ರೀತಿಸ್ತಾ ಇರೋದು ಸಾಲದು, ನಾನು ಮಾಡ್ತಾ ಇರೋದು ಸಾಲದು. ಇನ್ನೂ ಹೆಚ್ಚಾಗಿ ಕರ್ತನನ್ನ ಪ್ರೀತಿಸಬೇಕು. ಅದು ಕ್ರಿಸ್ತನಲ್ಲಿರುವಂತ ಜೀವಿತ ಎಂಬುದಾಗಿ ನಾವು ನೋಡ್ತೇವೆ. ಅದು ಎಲ್ಲಿವರೆಗೂ? ಈ ಲೋಕದಲ್ಲಿರುವವರೆಗೂ ಸಹ, ಕರ್ತನನ್ನ ನೋಡುವವರೆಗೂ ಸಹ ಒಂದು ದಿವಸದಲ್ಲಿ ಸಾಧ್ಯವಿಲ್ಲ. ಆದ್ರೆ ನಾವು ಇಟ್ಸ್ ಎ ಪ್ರೋಸೆಸ್ ಅಂತೀವಿ. ಏನಂತಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಕ್ರಿಸ್ತನನ್ನ ರಕ್ಷಣೆ ಹೊಂದುವಂಥದ್ದು ಒಂದು ದಿವಸ ಇರ್ಬೋದು, ಒಂದು ಕ್ಷಣ ಇರ್ಬೋದು. ಆದ್ರೆ ಕ್ರಿಸ್ತನನ್ನ ಅರಿಯುವಂಥದ್ದು ಜೀವಮಾನವೆಲ್ಲ. ಹಂಬಲಿಕೆ ಬೇಕು. ಯಾರೋ ಹೇಳಿದ್ರು, ಪರಲೋಕಕ್ಕೆ ಹೋದಾಗ ದೇವ್ರು ಬೈಬಲ್ ಕೊಡ್ತಾನ ಅಂತ. ಕೊಡ್ತಾನ? ಪರಲೋಕಕ್ಕೆ ಹೋದ್ಮೇಲೆ ದೇವ್ರ ವಿಷಯ ಎಲ್ಲ ತಿಳ್ಕೊತೀವ, ಇನ್ನ ತಿಳ್ಕೊಳ್ಳೋದು ಇರುತ್ತ? ಪರಲೋಕಕ್ಕೆ ಹೋಗಿದ ತಕ್ಷಣ ದೇವ್ರ ವಿಷಯ ಎಲ್ಲ ಗೊತ್ತಾಗುತ್ತಾ, ಅಥವಾ ಇನ್ನೂ ತಿಳ್ಕೊಳ್ಳುವಂಥದ್ದು ಬಹಳ ಇರ್ತದ? ವಿಲ್ ಕಂಟಿನ್ಯೂ ಟು ಬಿ ದ ಸ್ಟೂಡೆಂಟ್ಸ್ ಆಫ್ ದ ಬೈಬಲ್, ಆರ್ ದ ಸ್ಟೂಡೆಂಟ್ಸ್ ಆಫ್ ಗಾಡ್. ಈ ಲೋಕದಲ್ಲಿ ದೇವ್ರನ್ನ ತಿಳ್ಕೊಳ್ಬೇಕೆಂಬ ಹಂಬಲಿಕೆ ಇದ್ರೆ ಆ ಹಂಬಲಿಕೆ ನಿತ್ಯತ್ವದಲ್ಲೂ ಇರ್ತದೆ. ಇವತ್ತು ದೇವದೂತರಿಗೂ ಸಹ ದೇವ್ರ ವಿಷಯ ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಆದ್ರೆ ಇವತ್ತು ತಿಳ್ಕೊಂಡಿರೋದಕ್ಕಿಂತ ಇನ್ನೂ ಹೆಚ್ಚಾಗಿ ತಿಳ್ಕೊಂಡಿರ್ತೇವೆ ಪರಲೋಕದಲ್ಲಿ. ಆ ಹೆಚ್ಚು ತಿಳ್ಕೊಂಡ್ರು ಇನ್ನೂ ತಿಳ್ಕೊಳ್ಬೇಕು. ನಿತ್ಯತ್ವ ಸಾಲದು. ದೇವ್ರು ಅಷ್ಟು ದೊಡ್ಡವನು. ಎಷ್ಟು ದೊಡ್ಡವನು ನಮ್ಗೆ ಗೊತ್ತಿಲ್ಲ. ನೀವು ಈ ಗ್ಯಾಲಕ್ಸಿ, ಸ್ಟಾರ್ಸು, ಸ್ಪುಟ್ನಿಕ್ಸು, ಪ್ಲಾನೆಟ್ಸ್ ಎಲ್ಲ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ಎಷ್ಟು ದೊಡ್ಡವನು ಅಂತ. ಅಷ್ಟು ದೊಡ್ಡ ಪ್ರಪಂಚವನ್ನ ದೇವರು ಬಾಯಿ ಮಾತಿನಿಂದ ಸೃಷ್ಟಿಸಿದಂತೆ. 33ನೇ ಕೀರ್ತನೆ 11ನೇ ವಚನ ಹೇಳ್ತದೆ, ಆತನು ನುಡಿದ ಮಾತ್ರಕ್ಕೆ ಸಮಸ್ತ ಉಂಟಾಯಿತು, ಆತನು ಆಜ್ಞಾಪಿಸಿದಲೇ ಸಮಸ್ತವು ಸ್ಥಾಪನೆ ಆಯಿತು. When God spoke, everything came into existence. Just a word. ಎಂತಹ ದೇವರು ಇರಬೇಕು. ಒಂದು ಮಾತು ಹೇಳಿದ್ರೆ ಸಮಸ್ತವು ಉಂಟಾಯಿತಂತೆ ಅದು. ಸೊ ಅದರಿಂದ ದೇವರನ್ನ ತಿಳಿಯುವಂತ ಹಂಬಲಿಕೆ ಈ ಭೂಮಿ ಮೇಲೆ ಇರಬೇಕು. ನಮಗೆ ಪ್ರತಿದಿನ ಇರಬೇಕು. ಜೀವಮಾನ ಪೂರ್ತಿಯಾಗಿ ದೇವರನ್ನ ಇನ್ನೂ ಅರ್ಥಕೊಳ್ಬೇಕು. ಇವತ್ತಿಲ್ಲ ಅಂತಂದ್ರೆ ನಾಳೆ ಬರಲ್ಲ ಅದು. ಇವತ್ತು ನಿನಗೆ ಬಯಕೆ ಬರಲಿಲ್ಲ ಅಂದ್ರೆ ನಾಳೆ ಬರಲ್ಲ ಅದು. ಇವತ್ತೇ ಈ ಕ್ಷಣನೇ ತೀರ್ಮಾನ ಮಾಡ್ಕೊಳ್ರಿ, ನಾನು ದೇವ್ರನ್ನ ಅರಿಬೇಕು.
ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು, ದೇವಚಂದ್ರ ಅನ್ಯೋನ್ಯತೆಯಲ್ಲಿ ಇರಬೇಕು, ಸಭೆಯ ಅನ್ಯೋನ್ಯತೆಯಲ್ಲಿ ಇರಬೇಕು, ಆರಾಧನೆಯಲ್ಲಿ ನಾನು ಇರಬೇಕು, ಕಾಟೇಜ್ ಮೀಟಿಂಗ್ಗಳಲ್ಲಿ ನಾನು ಇರಬೇಕು, ಬೈಬಲ್ ಸ್ಟಡಿಯಲ್ಲಿ ನಾನು ಇರಬೇಕು, ಸ್ನೇಹಿತರೊಟ್ಟಿಗೆ ಮಾತನಾಡಬೇಕು, ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯಬೇಕು, ದೇವರೊಟ್ಟಿಗೆ ಮಾತನಾಡಬೇಕು, ದೇವರ ಮೇಲೆ ಆಧಾರ ಪಟ್ಟು ಜೀವಿಸಬೇಕು ಅನ್ನುವಂಥ ಹಂಬಲಿಕೆ ಇದ್ರೆ ದೇವರಲ್ಲಿ ನಾವು ಬೆಳಿತೇವೆ. ಅದು ಕ್ರಿಸ್ತನಲ್ಲಿ ಇರುವಂತ ಜೀವಿತ. ಅದು ಎರಡನೇದಾಗಿ, ಫಾರ್ ಮೀ ಟು ಲೀವ್ ಇಸ್ ಕ್ರೈಸ್ಟ್, ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ. 20ನೇ ವಚನದಲ್ಲಿ ಏನಂತೆ, ನನಗಾದ್ರೂ ಬದುಕಿದ್ರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಆಗಬೇಕು. ನನ್ನ ದೇಹದ ಮೂಲಕವಾಗಿ ಕ್ರಿಸ್ತನಿಗಾಗಿ ಜೀವಿಸಬೇಕು, ಸಾಯುವುದು ಲಾಭ. ನನಗಾದ್ರೂ ಬದುಕುವುದಂದ್ರೆ ಕ್ರಿಸ್ತನೇ ಅಂದ್ರೆ ಅರ್ಥ ಏನಂತಂದ್ರೆ, ಎರಡನೇದಾಗಿ ನೋಡುವಾಗ ನನ್ನ ದೇಹದಿಂದ ಕ್ರಿಸ್ತನಿಗೆ ಏನಾಗಬೇಕು, ಮಹಿಮೆ ಆಗಬೇಕು. ನಮಗೆಲ್ಲರಿಗೂ ದೇಹ ಇದೆ. ದೇಹದಲ್ಲಿ ಏನಿದೆ? ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಮೂಗಿದೆ, ಹೃದಯ ಇದೆ, ಮನಸ್ಸಿದೆ. ಅಂದ್ರೆ ಅರ್ಥ ಏನಂತಂದ್ರೆ, ನನ್ನ ದೇಹದ ಮೂಲಕವಾಗಿ, ನನ್ನ ಬಾಯಿ ಮೂಲಕವಾಗಿ, ನನ್ನ ಕಿವಿಯ ಮೂಲಕವಾಗಿ, ನನ್ನ ಕಣ್ಣುಗಳ ಮೂಲಕವಾಗಿ ನಾನು ದೇವರನ್ನ ಏನ್ ಮಾಡಬೇಕು? ಮಹಿಮೆ ಪಡಿಸಬೇಕು. ಮಹಿಮೆ ಪಡಿಸುವುದು ಅಂದ್ರೆ ಅರ್ಥ ಏನು? ಮಹಿಮೆ ಪಡಿಸುವುದು ಅಂದ್ರೆ ಅರ್ಥ ಏನು? ದೇವರನ್ನ ಮಹಿಮೆ ಪಡಿಸು, ಕ್ರಿಸ್ತನ ಮಹಿಮೆ ಪಡಿಸು ಅಂತ ಹೇಳ್ತೀವಿ. ಏನು ಮಹಿಮೆ ಪಡಿಸೋದು? ಗ್ಲೋರಿ, ಬ್ರಿಂಗ್ ಗ್ಲೋರಿ ಟು ಗಾಡ್, ದೇವರಿಗೆ ಮಹಿಮೆ ಪಡಿಸು ಎಂಬುದಾಗಿ ಹೇಳಿದ್ರೆ ಅರ್ಥ ಏನು? ದೇವರನ್ನ ಮಹಿಮೆ ಪಡಿಸ್ತೇನೆ ಅಂತಂದ್ರೆ ಅರ್ಥ ಏನಂತಂದ್ರೆ, ಮೇಕ್ ಗಾಡ್ ಫೀಲ್ ಗುಡ್, ಅಂದ್ರೆ ನಿನ್ನ ನೋಡಿ ದೇವರು ಸಂತೋಷ ಪಡಬೇಕು. ಉದಾಹರಣೆಗೆ ಈಗ ಅನ್ಕೊಳ್ರಿ, ನಮ್ಮಲ್ಲಿ ಐಕ್ಯತೆ ಇರ್ತದೆ ಅನ್ಕೊಳ್ಳಿ. ಸಭೆಯಲ್ಲಿ ನಾವು ಯಾರನ್ನು ದ್ವೇಷ ಮಾಡಲ್ಲ, ಯಾರ ಬಗ್ಗೆನೂ ಮಾತನಾಡಲ್ಲ, ಯಾರನ್ನು ಚುಚ್ಚಿ ಮಾತಾಡಲ್ಲ, ಎಲ್ಲರನ್ನ ಸಹಿಸ್ಕೊಳ್ತೀವಿ. ಏನೇ ಬರಲಿ ನಾವು ಒಗ್ಗಟ್ಟಾಗಿರ್ತೀವಿ. ಆವಾಗ ಜನರು ನೋಡ್ತಾರೆ, ಅಬ್ಬಾ, ಸಿ ಹೌ ದೇ ಆರ್ ಯುನೈಟೆಡ್ ಅಂತಾರೆ. ಅದು ದೇವರಿಗೆ ಮಹಿಮೆ ಆಗುತ್ತೆ. ಒಂದು ವೇಳೆ ಜಗಳ ಆಡೋದು ಅಂತ ಇಟ್ಕೊಳ್ಳಿ, ಸಿ ಹೌ ದೇ ಫೈಟ್. ಒಂದು ಕಾಲದಲ್ಲಿ ದೇವಚಂದ್ರನ ನೋಡಿ ಸಿ ಹೌ ದೇ ಲವ್ ಈಚ್ ಅದರ್ ಅಂತ ಇದ್ರಂತೆ. ಅನ್ಯ ಜನರು ನೋಡ್ಬಿಟ್ಟು, ನೋಡ್ರಿ ಅವ್ರೊಬ್ಬರಿಗೊಬ್ಬರು ಹೇಗೆ ಪ್ರೀತಿಸ್ತಾರೆ ಅನ್ನೋರಂತೆ. ಈಗ ನೋಡಿದ್ರೆ ಸಿ ಹೌ ದೇ ಆರ್ ಫೈಟಿಂಗ್. ಚರ್ಚ್ ಒಳಗಡೆನೆ ಫೈಟ್. ದೇವ್ರನ್ನ ಮಹಿಮೆ ಪಡಿಸುವಂತ ಜೀವಿತ ಅಲ್ಲ ಅದು. ನಮ್ಮಲ್ಲಿ ಐಕ್ಯತೆ ಇದ್ರೆ, ಅನ್ಯೋನ್ಯತೆ ಇದ್ರೆ, ಕ್ಷಮಾಪಣೆ ಇದ್ರೆ, ಪ್ರೀತಿ ಇದ್ರೆ, ನಮ್ಮ ಕೃತ್ಯಗಳನ್ನ ನೋಡಿ ಅನ್ಯ ಜನರು ದೇವರನ್ನ ಮಹಿಮೆ ಪಡಿಸ್ತಾರೆ. ಒಂದು ವೇಳೆ ಈಗ ಅನ್ಕೊಳ್ರಿ, ನಿನ್ನ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇದೆ ಅಂತಂದ್ರೆ ಅನ್ಯ ಜನರು ನೋಡಿ ಅವ್ರ ದೇವರು ಪ್ರೀತಿಸುವಂತ ದೇವರು, ಅದಕ್ಕೆ ಅವರು ಪ್ರೀತಿಸ್ತಾರೆ. ಗಂಡ ಹೆಂಡತಿ ಯಾವಾಗ್ಲೂ ಜಗಳ ಆಡ್ತಾ ಇದ್ರೆ ಅನ್ಯ ಜನರು ನೋಡಿ ಏನ್ ಹೇಳ್ತಾರೆ? ಅವ್ರು ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ, ಅವ್ರ ದೇವರು ಜಗಳ ಗಂಟ ಅಂತಾರೆ. ದೇವ್ರನ್ನ ಏನ್ ಮಾಡ್ತೀವಿ? ಅವಮಾನ ಪಡಿಸ್ತೇವೆ ಅಲ್ಲ? ಸೊ ಈ ದೇಹ ದೇವರು ನಮಗೆ ಕೊಟ್ಟಿರುವಾಗ ಈ ದೇಹದಿಂದ ದೇವರನ್ನ ನಾವು ಮಹಿಮೆನೂ ಪಡಿಸ್ಬೋದು, ದೇವರಿಗೆ ಅವಮಾನನೂ ತರಬಹುದು. ವಿಶ್ವಾಸಿಗಳು ದೇವರಿಗೆ ಕೊಟ್ಟಿದ್ದಾನೆ ದೇಹವನ್ನ, ಈ ದೇಹದಲ್ಲಿ ಅಂಗಾಂಗಗಳನ್ನ ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ. ನಮ್ಮ ಮಾತುಗಳಿಂದ ದೇವರನ್ನ ನಾವು ಮಹಿಮೆ ಪಡಿಸ್ಬೋದು, ಅಥವಾ ನಮ್ಮ ಮಾತುಗಳಿಂದ ದೇವರನ್ನ ಅವಮಾನ ತರಬಹುದು. ನಮ್ಮ ಕಣ್ಣುಗಳಿಂದ ಪರಿಶುದ್ಧತೆಯನ್ನು ನೋಡಿ ದೇವರನ್ನ ಮಹಿಮೆ ಪಡಿಸ್ಬೋದು. ಆದ್ರೆ ನೀನು ಮೊಬೈಲ್ನಲ್ಲಿ ಕುತ್ಕೊಂಡು ಅಶ್ಲೀಲ ಚಿತ್ರಗಳನ್ನ ನೋಡ್ತಾ ಇದ್ದಾಗ, ನಿನ್ನ ಅನ್ಯಜನನೊಬ್ಬ ನೀನು ಅಶ್ಲೀಲ ಚಿತ್ರಗಳನ್ನ ನೋಡೋದನ್ನ ನೋಡಿದಾಗ ಆತನ ಏನ್ ಹೇಳ್ತಾನೆ? ಇವರು ದೇವರು ಪರಿಶುದ್ಧನಲ್ಲ, ಇವರು ದೇವರು ನಮ್ಮ ಹಾಗೇನೆ. ಆದ್ರೆ ನಿನ್ನ ಜೀವಿತ ಅವ್ರಿಗೆ ಗೊತ್ತಿದ್ದು, ನೀನು ಯಾವತ್ತೂ ಸಹ ಅಶ್ಲೀಲ ಚಿತ್ರಗಳನ್ನ ನೋಡದಿದ್ರ, ಒಳ್ಳೇದನ್ನೇ ನಿನ್ನ ಮೊಬೈಲ್ನಲ್ಲಿ ನೀನು ನೋಡ್ತಾ ಇದ್ರೆ, ಇವನು ಯಾವತ್ತೂ ನೋಡಲ್ಲ. ಇವರು ದೇವರು ಪರಿಶುದ್ಧನಾದ ದೇವರು, ಇವರು ದೇವರು ಪ್ರೀತಿಸುವಂತ ದೇವರು, ಇವರು ದೇವರು ಕ್ಷಮಿಸುವಂತ ದೇವರು. ಅದು ಮಹಿಮೆ ಪಡಿಸೋದು ಅಂತಂದ್ರೆ. ಸೊ ದೇವರು ನನಗೆ ದೇಹ ಕೊಟ್ಟಿರುವಾಗ ಈ ದೇಹದ ಮೂಲಕವಾಗಿ ನಾನು ಬದುಕಿದ್ರೂ ಸರಿ ಸತ್ರು ಸರಿ ನನ್ನ ದೇವರಿಗೆ ಮಹಿಮೆ ಆಗಬೇಕು. ಅದು ದೇವರಿಗಾಗಿ ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ ಅದು. ಆವಾಗ ನಮ್ಮ ಜೀವಿತ ಹೇಗಿರ್ತದೆ ಗೊತ್ತಾ? ಉದಾಹರಣೆಗೆ ಈಗ ಅನ್ಕೊಳ್ರಿ, ನಾವು ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡ್ತೀವಿ,
ಕೋಟ್ಯಾನುಕೋಟಿ ನಕ್ಷತ್ರಗಳನ್ನ ನೋಡ್ತೇವೆ. ಜನರ ದೃಷ್ಟಿನಲ್ಲಿ ನಕ್ಷತ್ರ ಅನ್ನೋದು ಇಟ್ಸ್ ಒನ್ಲಿ ಏನೋ ಒಂದು ಚುಕ್ಕೆ ಅಷ್ಟೇ ಅದು. ಯಾಕಂದ್ರೆ ಬಹಳ ದೂರ ಇರ್ತದೆ. ಆದ್ರೆ ಅದು ಸತ್ಯ ಅಲ್ಲ. ಮನುಷ್ಯನ ಕಣ್ಣುಗಳಿಗೆ ನಕ್ಷತ್ರ ಅನ್ನೋದು ಒಂದು ಸಣ್ಣ ಚುಕ್ಕೆ. ಯಾಕಂದ್ರೆ ಅದು ಬಹಳ ದೂರ ಇರ್ತದೆ. ಆದ್ರೆ ಅದು ಸತ್ಯ ಅಲ್ಲ. ಸತ್ಯ ಏನಪ್ಪಾ ಅಂತಂದ್ರೆ ಒಂದು ನಕ್ಷತ್ರ ಸೂರ್ಯನಿಗಿಂತಲೂ ಎಷ್ಟೋ ದೊಡ್ಡದಾಗಿರುತ್ತದೆ. ಆದರೆ ಬಹಳ ದೂರ ಇರೋದ್ರಿಂದ ಅದು ಚಿಕ್ಕದಾಗಿ ಕಾಣುತ್ತದೆ. ಸೊ ಒಂದು ಟೆಲಿಸ್ಕೋಪ್ ಇಟ್ಟು ಆ ಟೆಲಿಸ್ಕೋಪ್ ಮೂಲಕವಾಗಿ ಆ ನಕ್ಷತ್ರವನ್ನು ನೋಡಿದ್ರೆ ದೂರದಲ್ಲಿರುವಂತ ನಕ್ಷತ್ರ ಹತ್ತಿರವಾಗಿ ಕಂಡು ಬರ್ತದೆ. ಸೊ ಹಾಗೆ ಲೋಕದವರೆಗೆ ಯೇಸು ಕ್ರಿಸ್ತನಂತಂದ್ರೆ ಬಹಳ ಚಿಕ್ಕವನು, ಬಹಳ ಸಣ್ಣವನು. ಅವನು ಏನ್ ಮಾಡ್ತಾನೆ? ಆ ದೇವರು ಏನು ಮಾಡಿದ್ದಾನೆ? ಆ ಶಿಲುಬೆನಲ್ಲಿ ನೇತಾಡೋರ್ನ ಹೋಗಿ ಪೂಜೆ ಮಾಡ್ತಾರೆ ಇವರೆಲ್ಲ. ಏನ್ ಮಹಾ ಅಂತಾರೆ ಅವರು. ನಾವ್ ಹೇಳ್ತೀವಿ ಬರೀ ಶಿಲುಬೆನಲ್ಲೇ ಇದ್ದಿದ್ರೆ ಪೂಜೆ ಮಾಡ್ತಾ ಇರಲಿಲ್ಲ, ಆರಾಧಿಸ್ತಾ ಇರಲಿಲ್ಲ. ಆದ್ರೆ ಶಿಲುಬೆಯಿಂದ ಎಳೆದು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ಅದು ನಮಗೆ ಗೊತ್ತು. ಜೀವಿಸುವಂತವನು, ಭೂಲೋಕದಲ್ಲಿ ಪರಲೋಕದಲ್ಲಿ ಸರ್ವ ಅಧಿಕಾರ ಉಳ್ಳಂತ ದೇವರು. ಎಲ್ಲ ಆತ್ಮಗಳು, ದೊರೆತನಗಳು, ಅಧಿಪತ್ಯಗಳು ಆತನ ಪಾದದ ಕೆಳಗಡೆ ಇದೆ. ತಂದೆಯಾದಂಥ ದೇವರು ಸಮಸ್ತವನ್ನು ಆತನ ಪಾದದ ಕೆಳಗಡೆ ಹಾಕಿ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಆತನ ಹೆಸರಿನಲ್ಲಿ ಅಡ್ಡಬಿದ್ದು ತಂದೆಯಾದಂಥ ದೇವರಿಗೆ ಘನತೆಯನ್ನು ಸಲ್ಲಿಸ್ತಾರೆ. ಆತನೇ ಭೂಮಿಗೂ ಆಕಾಶಕ್ಕೂ ಒಡೆಯನು. ಆತನು ಕಾಲ ಸಮಯಗಳನ್ನ ಮಾರ್ಪಡಿಸುವಂತ ದೇವರು. ಆತನು ಅರಸುಗಳನ್ನ ತಳ್ಳಿ ಅರಸುಗಳನ್ನ ನಿಲ್ಲಿಸುವಂತ ದೇವರು, ರಾಜ್ಯಗಳನ್ನ ಕೆಡುವಂತ ದೇವರು. ಆತನಿಗೆ ಸರ್ವಾಧಿಕಾರವು ಕೊಡಲ್ಪಟ್ಟಿದೆ. ನೀನು ನನ್ನನ್ನು ಕೇಳಿಕೊಂಡ್ರೆ ಜನಾಂಗಗಳನ್ನ ನಿನಗೆ ಅಧೀನವಾಗಿ ಕೊಡುತ್ತೇನೆ. ಆತನು ಜನಾಂಗಗಳನ್ನ, ರಾಷ್ಟ್ರಗಳನ್ನ, ಮಣ್ಣಿನ ಮಡಕೆಗಳನ್ನ ಒಡೆಯುವಂತೆ ಪುಡಿ ಪುಡಿ ಮಾಡುವ ಆತನಾಗಿದ್ದಾನೆ. ನಮಗೊತ್ತು ಆತನು ಸರ್ವಾಧಿಕಾರವುಳ್ಳಂತ ದೇವರು, ಆತನು ಮಹಿಮೆಯುಳ್ಳಂತ ದೇವರು. ಆತನ ಸಮಸ್ತ ಆತನ ಪಾದದ ಕೆಳಗಡೆ ಇದೆ ಎಂಬುದಾಗಿ ನಮಗೆ ಅರ್ಥವಾಗ್ತದೆ. ಅದು ಆದರೆ ಲೋಕದವ್ರಿಗೆ ಅರ್ಥವಾಗಲ್ಲ. ಲೋಕದವರು ಏನ್ ಅನ್ಕೊಳ್ತಾರೆ ಅಂದ್ರೆ ಆತನು ಬಹಳ ಚಿಕ್ಕವನು, ಬಹಳ ಸಣ್ಣವನು, ಬಲಹೀನನು ಅಲ್ಲ, ಯಾವ ಶಕ್ತಿ ಇಲ್ಲದಂಥವನು, ಬಲಹೀನನಾದಂಥವನು. ಆದ್ರೆ ನಮಗೊತ್ತು, ಯಾಕಂದ್ರೆ ಅವರಿಗೆ ಬಹಳ ದೂರದಲ್ಲಿ ಕಾಣುತ್ತಾನೆ ಆತನು. ಆದ್ರೆ ನಾವು ವಿಶ್ವಾಸಿಗಳಾದಂಥ ನಾವು ಒಂದು ಟೆಲಿಸ್ಕೋಪ್ಗಳಿದ್ದ ಹಾಗೆ ಆ ದೂರದಲ್ಲಿರುವಂಥ ಯೇಸುವನ್ನ ನಾವು ಮಹಿಮೆಪಡಿಸುವಾಗ, ನಾವು ಹೆಚ್ಚಿಸುವಾಗ, ಆತನನ್ನು ನಮ್ಮ ಜೀವಿತದ ಮೂಲಕವಾಗಿ, ನಮ್ಮ ಮಾತಿನ ಮೂಲಕವಾಗಿ, ನಮ್ಮ ಆಲೋಚನೆಗಳ ಮೂಲಕವಾಗಿ, ನಮ್ಮ ನಡತೆಯ ಮೂಲಕವಾಗಿ ಆ ಕ್ರಿಸ್ತನನ್ನು ನಾವು ಕೊಂಡಾಡುವಾಗ, ಪ್ರತಿಬಿಂಬಿಸುವಾಗ ಆ ಜನರು ಏನ್ ಹೇಳ್ತಾರೆ? ಆಹಾ, ನಾವು ಅಂದುಕೊಂಡಾಗೆಲ್ಲ ಇವರ ದೇವರು ಬಹಳ ಶಕ್ತಿವಂತನು, ಇವರ ದೇವರು ಪರಾಕ್ರಮಿಯಾದಂಥ ದೇವರು, ಇವರ ದೇವರು ಸಮಾಧಾನ ಕೊಡುವಂಥ ದೇವರು, ಇವರ ದೇವರು ಪಾಪವನ್ನು ಕ್ಷಮಿಸುವಂತಹ ದೇವರು. ಅದು ಮಹಿಮೆ ಪಡಿಸುವುದು ಅಂತಂದ್ರೆ. ಸೊ ಅಪೊಸ್ತಲನಾದ ಪೌಲನ ಆಸೆ ಏನಂತಂದ್ರೆ, ದೇವರು ನನಗೆ ಶರೀರವನ್ನ ಕೊಟ್ಟಿರುವಾಗ ಆ ಶರೀರದ ಮೂಲಕ ನಾನು ದೇವರನ್ನ ಅವಮಾನ ಪಡಿಸಲಾರೆ. ಅದಕ್ಕೆ ಬದಲಾಗಿ ನನ್ನ ದೇಹದ ಮೂಲಕವಾಗಿ ಯೇಸು ಕ್ರಿಸ್ತನಿಗೆ ಮಹಿಮೆ ಆಗ್ಬೇಕು. ಒಂದು ವೇಳೆ ನನ್ನ ಮರಣದಲ್ಲಿದ್ರೂ ಸರಿ ಕ್ರಿಸ್ತನಿಗೆ ಮಹಿಮೆ ಆಗಬೇಕು. ಅದು ಆತನ ಅಭಿಲಾಷೆಯಾಗಿತ್ತು. ಮೊದಲನೇದಾಗಿ ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ ಆತನ ಅನ್ಯೂನ್ಯತೆಯಲ್ಲಿ ಇರುವಂಥದ್ದು. ಅಂದ್ರೆ ಆತನ ಜೀವ ನಾವು ಪಡ್ಕೊಳ್ಳುವಂಥದ್ದು. ಆತನಿಗೇನು ಸಂಭವಿಸ್ತದೋ ನಮಗೂ ಸಂಭವಿಸ್ತದೆ. ಎರಡನೇದಾಗಿ ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ, ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್ ಅಂತಂದ್ರೆ ಕ್ರಿಸ್ತನನ್ನ ಮಹಿಮೆ ಪಡಿಸುವಂಥದ್ದು. ದೂರದಲ್ಲಿರುವಂತ ಅನ್ಯ ಜನರಿಗೆ ದೂರದಲ್ಲಿ ಕಾಣುವಂತ ಯೇಸುವನ್ನ ನನ್ನ ಜೀವಿತದ ಮೂಲಕವಾಗಿ ದೇವರಿಗೆ ಸಮೀಪಸ್ಥನಾಗಿ ನನ್ನ ಜೀವಿತದ ಮೂಲಕವಾಗಿ ತೋರಿಸುವಂಥದ್ದು. ಅದು ದೇವರನ್ನ ಮಹಿಮೆ ಪಡಿಸುವಂಥದ್ದು. ಮೂರನೇದಾಗಿ ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ ನಮ್ಮ ಸ್ವಾರ್ಥವನ್ನ ಬಿಟ್ಟು ಕರ್ತನ ಸೇವೆಯನ್ನ ಮಾಡುವಂಥದ್ದು. ಯಾರೋ ಸೇವಕರು ಹೇಳಿದ್ರು, ನಾನೇನೋ ಸೇವೆಗೆ ಬಂದೆ, ಸೇವೆ ಅಂತಂದ್ರೆ ದೇವರಿಗೆ ಸೇವೆ ಅನ್ಕೊಂಡಿದ್ದೆ, ಆದ್ರೆ ಮಿನಿಸ್ಟ್ರಿ ಇಸ್ ಆಲ್ವೇಸ್ ಟು ದ ಪೀಪಲ್. ಅದೇ ಪ್ರಾಬ್ಲಮ್. ಸೇವೆ ಅನ್ನೋದು ಯಾವಾಗಲೂ ಜನರಿಗೆ, ದೇವರಿಗೋಸ್ಕರವಾಗಿ. ಬಹಳ ಕಷ್ಟ. ಯಾಕಪ್ಪ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ, ಬಹಳಷ್ಟು ಸಾರಿ ನೋಯಿಸ್ತಾರೆ. ಸೇವೆ ಮಾಡಬೇಕು ನಾವು. ಈ ನಮ್ಮ ಇಸ್ಲಾಂ ಸಹೋದರರಲ್ಲಿ, ನೀವು ಅರಬ್ ದೇಶ ಇಲ್ಲೇ ಇರಂಗಿದ್ದಾರ ಗೊತ್ತಿಲ್ಲ, ಅರಬ್ ಅಂತ ಕಂಟ್ರಿಗಳಲ್ಲಿ ಒಬ್ಬ ಗಂಡು ಮಗ ಇದ್ರೆ ಮನೆಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಈ ಎಸ್ ಬಾರ್ನ್ ಫಾರ್ ದ ಸ್ಯಾಕ್ರಿಫೈಸ್ ಅಂತಾರೆ. ಹುಟ್ಟಿರುವಂತೆ ಬಲಿದಾನಕ್ಕೋಸ್ಕರವಾಗಿ.
ಹುಟ್ಟಿರುವುದೇ ಇಸ್ಲಾಂಗೋಸ್ಕರ, ಸಾಯುವುದಕ್ಕೋಸ್ಕರವಾಗಿ ಅಂತ. ಅಷ್ಟು ವೈರಾಗ್ಯದಿಂದ ಅವರು ಜೀವಿಸ್ತಾರೆ, ಪ್ರಾಣ ಕೊಡುವಷ್ಟು ಮಟ್ಟಿಗೆ. ನಾವು ಒಂದು ಸಭೆಗೆ ಬರ್ಲಿಕ್ಕೆ ನಮಗೆ ಬಹಳ ಕಷ್ಟ. ತಲೆನೋವು ಬಂದ್ಬಿಟ್ರೆ ಮಲ್ಕೊಳ್ತೀವಿ, ಹೊಟ್ಟೆ ನೋವು ಬಂದ್ಬಿಟ್ರೆ ಮಲ್ಕೊಳ್ತೀವಿ. ಬಟ್ ಅವ್ರು ಹೆಂಗೆ ಬೆಳೆಸ್ತಾರೆ ಗೊತ್ತಾ? ಚಿಕ್ಕ ವಯಸ್ಸಿನಿಂದ, ಓ ಸನ್, ಯು ಆರ್ ಬಾರ್ನ್ ಟು ಡೈ ಫಾರ್ ಅವರ್ ರಿಲಿಜಿಯನ್. ಬಲಿದಾನಕ್ಕೋಸ್ಕರವಾಗಿ, ಎಸ್ ಬಾರ್ನ್ ಟು ದ ಸ್ಯಾಕ್ರಿಫೈಸ್ ಅಂತೆ. ಅದಕ್ಕೆ ಅವರು ದೇ ಆರ್ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ದ ಚಿಲ್ಡ್ರನ್. ಮಕ್ಕಳನ್ನ ಆ ಧರ್ಮಕ್ಕೋಸ್ಕರವಾಗಿ ಬಲಿ ಕೊಡ್ಲಿಕ್ಕೂ ಸಿದ್ಧವಾಗಿರ್ತಾರೆ ಅವರು, ಯಾವ ನಿರೀಕ್ಷೆ ಇಲ್ಲದೆ. ಆದ್ರೆ ನಾವು ಜೀವಿಸುವಂತ, ದೇವರನ್ನ ಆರಾಧಿಸುವಂತ ನಾವು ಕರ್ತನಿಗೋಸ್ಕರವಾಗಿ ಜೀವಿಸೋದಿಲ್ಲ ನಾವು. ಆದ್ರೆ ಕೆಲವರು ಇವತ್ತು ಅರಬ್ ದೇಶ ಅಂತ ದೇಶಗಳಲ್ಲಿ ಅಂತಹ ಕುಟುಂಬಗಳಲ್ಲಿ ಅಂತಹ ಮಕ್ಕಳು ಕ್ರಿಸ್ತನನ್ನ ಕಂಡುಕೊಂಡಾಗ ಹೇಗಿದ್ದಾರೆ ಗೊತ್ತಾ? ದೇ ಆರ್ ರೆಡಿ ಟು ಡೈ. ಇವತ್ತು ಸಹ ಕ್ರಿಸ್ತನಿಗಾಗಿ ಪ್ರಾಣ ಕೊಡ್ಲಿಕ್ಕೆ ಅವರು ಸಿದ್ಧವಾಗಿದ್ದಾರೆ. ಅವರು ಇವತ್ತು ನಮಗಂತ ತೀರ್ಮಾನಗಳಿಲ್ಲ. ನಮಗೆ ಒಂದು ಸಣ್ಣ ಗಲಾಟೆ ಆದ್ರೆ ಎಲ್ಲ ಮನೆ ಸೇರ್ಕೊಬಿಡ್ತೀವಿ. ಇವತ್ತೇನಾದ್ರೂ ನಮ್ಮ ಸಭೆಯಲ್ಲಿ ಗಲಾಟೆ ಯಾರಾದ್ರೂ ಬಂದು ಮಾಡಿದ್ರು ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ವೀಕಲ್ಲಿ ಯಾರು ಇರೋದಿಲ್ಲ, ಅರ್ಧ ಜನ ಇರಲ್ಲ ಇಲ್ಲಿ. ವಿ ಆರ್ ಬಾರ್ನ್ ಟು ಡೈ. ಸೊ ದೇವರು ನಮ್ಮನ್ನ ಬಾರ್ನ್ ಟು ಡೈ ಅಂತ ಹೇಳ್ತಿಲ್ಲ, ವಿ ಆರ್ ಬಾರ್ನ್ ಟು ಸರ್ವ್. ದೇವರು ನಮ್ಮನ್ನ ರಕ್ಷಿಸಿರುವುದು ಸೇವೆಗೋಸ್ಕರವಾಗಿಯೇ. ನೀನ್ ರಕ್ಷಣೆ ಹೊಂದಿದೀಯಾ ಅಂತಂದ್ರೆ ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲ. ದೇವರು ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಅಂತಂದ್ರೆ ನಿನ್ನ ಅನುಕೂಲತೆಗಾಗಿ ಅಲ್ಲ, ನಿನ್ನ ಕಂಫರ್ಟ್ಗೋಸ್ಕರವಾಗಿ ಅಲ್ಲ, ಭೂಮಿಯ ಮೇಲೆ ಮನೆ ಕಟ್ಕೊಂಡು ಆರಾಮಾಗಿರುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನಿನ್ನನ್ನು ರಕ್ಷಿಸಿರುವುದಾದ್ರೆ ತನ್ನ ಸೇವೆಗೋಸ್ಕರವಾಗಿ ಆತನು ರಕ್ಷಿಸಿದ್ದಾನೆ. ದೇವರು ಕೊಟ್ಟ ರಕ್ಷಣೆ ಆತನ ಸೇವೆಗೋಸ್ಕರವಾಗಿ. ಅದರಿಂದ ಪ್ರತಿಯೊಬ್ಬರು ರಕ್ಷಿಸಲ್ಪಟ್ಟಂತ ವಿಶ್ವಾಸಿ ಕರ್ತನಿಗೋಸ್ಕರವಾಗಿ ಸೇವೆ ಮಾಡಬೇಕು. ನಾವು ಸೇವೆಗೋಸ್ಕರವಾಗಿ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಭೂಮಿಯ ಮೇಲೆ ಮಾತ್ರವಲ್ಲ, ಪರಲೋಕದಲ್ಲೂ. ಕೆಲವರು ಹೇಳ್ತಾರೆ ಪರಲೋಕದಲ್ಲಿ ಬೇರೆ ಏನು ಕೆಲಸ ಇಲ್ಲ, ನಿದ್ರೆ ಮಾಡ್ತಾರೆ ಅಂತ. ತಿನ್ನೋದು, ಮಲಗೋದು, ಬೇರೆ ಯಾವ ಕೆಲಸನೂ ಇಲ್ವಂತೆ ಅವರಿಗೆ. ಬೈಬಲಲ್ಲಿ ಹಂಗಿಲ್ಲ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನನು 21:4 ಏನ್ ಹೇಳ್ತೆ? ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು, ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವಂಥದ್ದು. ವಿ ಸರ್ವ್ ದ ಲಾರ್ಡ್. ಬೈಬಲ್ ಪರಲೋಕ ಅನ್ನೋದು ಸೈಲೆಂಟ್ ಆಗಿಲ್ಲ. ಅಪೊಸ್ತಲನಾದ ಪೌಲನು ಪರಲೋಕಕ್ಕೆ ಅಥವಾ ಪರದೇಶಿಗೆ ಎತ್ತಲ್ಪಟ್ಟಾಗ ಆತನು ಹೇಳ್ತಾನೆ, ಮನುಷ್ಯರು ನುಡಿಯಲು ಅಸಖ್ಯವಾದಂತ ಮಾತುಗಳನ್ನು ನಾನು ಕೇಳಿಸಿಕೊಂಡೆ ಎಂಬುದಾಗಿ. ಪರಲೋಕ ಸೈಲೆಂಟ್ ಆಗಿಲ್ಲ. ಪರಲೋಕದಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದಾರೆ, ಪರಲೋಕದಲ್ಲಿ ಕರ್ತನ ಸೇವೆ ಮಾಡ್ತಿದ್ದಾರೆ. ಆದ್ರೆ ಸೇವೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಅಡಿಗೆ ಮಾಡೋದಿರಲ್ಲ, ಡೆಫಿನೆಟ್ ಆಗಿ ಪಾತ್ರೆ ತೊಳೆಯೋದು ಇರಲ್ಲ, ಡೆಫಿನೆಟ್ ಆಗಿ ಬಟ್ಟೆ ಒಗೆಯೋದು ಇರಲ್ಲ. ದಟ್ ಸೇವೆ ಡಿಫ್ರೆಂಟ್ ಆಗಿರ್ತದೆ. ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಸಂಗತಿ, ಸೋಮಾರಿಗಳಾಗಿ ಅಂತೂ ಮಾತ್ರ ಇರೋದಿಲ್ಲ ನಾವು. ಸೊ ಭೂಮಿಯ ಮೇಲೆ ಆತನ ಸೇವೆ ನಾವು ಮಾಡಲಿಲ್ಲ ಅಂತಂದ್ರೆ ಆ ಉನ್ನತವಾದಂತ ಸೇವೆಯಲ್ಲಿ ದೇವರು ನಮ್ಮನ್ನು ಹೇಗೆ ನೇಮಿಸ್ತಾನೆ ಆತನ. ಅದರಿಂದ ಭೂಮಿ ಮೇಲಿರುವಾಗಲೇ ಕರ್ತನ ಸೇವೆ ನಾವು ಮಾಡಬೇಕು. ಕರ್ತನ ಸೇವೆ ಅಂದ್ರೆ ಬರೀ ವಾಕ್ಯ ಹೇಳುವುದಲ್ಲ. ದೇವರು ಕರ್ತನ ಸೇವೆ ಬೇಕಾದಷ್ಟಿದೆ. ಅದು ಸಂಡೇ ಕ್ಲಾಸ್ ಸೇವೆ, ಚಾಪೆ ಹಾಕುವಂತ ಸೇವೆ, ಆಲಯ ಕ್ಲೀನ್ ಮಾಡುವಂತ ಸೇವೆ, ಒಬ್ಬರನ್ನ ಪ್ರೋತ್ಸಾಹಿಸುವಂತ ಸೇವೆ, ಒಬ್ಬರನ್ನ ಸಂತೈಸುವಂತ ಸೇವೆ, ರೋಗಿಗಳನ್ನ ಸಂಧಿಸುವಂತ ಸೇವೆ, ಪಾತ್ರೆ ತೊಳೆಯುವಂತ ಸೇವೆ, ಯಾವುದೇ ಮಾಡಿದ್ರು ಕರ್ತನಿಗೋಸ್ಕರವಾಗಿ ಮಾಡ್ರಿ. ಕರ್ತನ ನಿನ್ನನ್ನು ಆರಿಸಿಕೊಂಡಿರುವಂತದ್ದೇ ಆತನ ಸೇವೆಗೋಸ್ಕರವಾಗಿ. ನಮ್ಮ ಚರ್ಚಲ್ಲಿ ಒಬ್ಬ ಸಹೋದರಿ ಇದ್ರು, ವಯಸ್ಸಾದಂಥವ್ರು. ಯವನಸ್ಥರು ಪಾತ್ರೆ ತೊಳಿತಾ ಇದ್ರೆ ನಾನು ತೊಳಿತೀನಿ ಅನ್ನೋರು. ಒಂದಿನ ಕೇಳಿದೆ, ಅಮ್ಮ ನಿಮ್ಗೆ ವಯಸ್ಸಾಗಿದೆ, ನೀನ್ ತೊಳಿಬೇಡ ಅಂತಂದೆ. ಆಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಪರಲೋಕದಲ್ಲಿ ಈ ಸೇವೆ ನನ್ ಸಿಕ್ಕಲ್ಲ, ಅದರಿಂದ ಇಲ್ಲೇ ಮಾಡಿ ಮುಗಿಸ್ತೀನಿ ಅಂತಂದ್ರೆ. ಅಲ್ಲಿ ಸೇವೆ ಬೇರೆನೇ ಇರ್ತದೆ. ಅದು ಸೊ ಸೇವೆಗೋಸ್ಕರವಾಗಿ, ಸೇವೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಬಹಳಷ್ಟು ಜನ ಸಭೆಗೆ ಏನಕ್ಕೆ ಬರ್ತಾರೆ ಗೊತ್ತಾ? ಸಭೆಗೆ ಹೋದ್ರೆ ನನಗೇನ್ ಸಿಗ್ತದೆ? 10 ವರ್ಷದಿಂದ ಬರ್ತಾ ಇದ್ದೀನಿ, ಈ ಸಭೆಯಿಂದ ನನಗೊಂದು ಅನುಕೂಲತೆನೂ ಸಿಗ್ಲಿಲ್ಲ, ಏನೂ ಸಹಾಯ, ಯಾವ ಎಲ್ಪು ಸಿಕ್ಕಿಲ್ಲ. 10 ವರ್ಷದಿಂದ ಬರ್ತವೆ. ನೀನು ಸಭೆಗೆ ಬರೋದು ಅನುಕೂಲ ಸಿಕ್ಕುತ್ತೆ ಅನ್ನುವುದಕ್ಕಾಗಿ ಅಲ್ಲ. ಸಭೆ ನಿನಗೇನು ಕೊಡುತ್ತೆ ಅನ್ನೋದು ಮುಖ್ಯ ಅಲ್ಲ. ನೀನು ಸಭೆಗೆ, ನೀನು ಆಲಯಕ್ಕೆ ಬರುವಾಗ ಸಭೆ ನನಗೆ ಏನು ಸೇವೆ ಮಾಡುತ್ತೆ ಅಂತ ಬರಬಾರದು. ನೀನು ಆಲಯದ ಬಾಗಿಲಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ದೇವರೇ ನಿನ್ನ ಆಲಯದ ಒಳಗಡೆ ನಾನು ಪ್ರವೇಶಿಸ್ತಾ ಇದ್ದೇನೆ, ಇವತ್ತು ಒಂದು ಆತ್ಮಕ್ಕಾದ್ರೂ ಸೇವೆ ಮಾಡುವಂತ ಭಾಗ್ಯ ಅವಕಾಶ ನಾನು ಕೊಡು ಸ್ವಾಮಿ. ನಿನ್ನ ಆಲಯದಲ್ಲಿ ಒಂದು ಸಣ್ಣ ಸೇವೆನಾದ್ರೂ, ಒಂದು ಆರಾಧನೆ ಆದ್ರೂ ಮಾಡುವಂತ ಒಂದು ಅವಕಾಶ ನಾನು ಕೊಡು ಸ್ವಾಮಿ.
ಸೇವೆಗೋಸ್ಕರವಾಗಿ ನನ್ನನ್ನು ಆರಿಸಿಕೊಂಡಿದ್ದೀಯ ಸ್ವಾಮಿ, ಅವಕಾಶ ಕೊಡು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರ ಅವಕಾಶ ನಿನಗೆ ಕೊಡ್ತಾನೆ ಆತನು. ಇವತ್ತು ಬಹಳಷ್ಟು ಜನ ಯೇಸು ಕ್ರಿಸ್ತನ ಬಳಿಗೆ ಯಾಕೆ ಬರ್ತಾರೆ ಗೊತ್ತಾ? ಯೇಸು ಕ್ರಿಸ್ತನು ಅವರಿಗೆ ಸೇವೆ ಮಾಡಬೇಕು, ಅವ್ರು ಕೇಳಿದ್ನ ಕೊಡಬೇಕು. ಯೇಸು ಕ್ರಿಸ್ತನಿಂದ ನನಗೇನಿದೆ ಅಂತಲ್ಲ, ಆತನು ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ, ಸಾಕಷ್ಟು ಮಾಡಿದ್ದಾನೆ, ಎಣಿಸ್ಲಿಕ್ಕೆ ಅಸಾಧ್ಯವಾದದನ್ನ ಮಾಡಿದ್ದಾನೆ. ಇವತ್ತು ನನ್ನ ಆಲೋಚನೆ ಏನಂತಂದ್ರೆ, ಯೇಸು ಕ್ರಿಸ್ತನ್ ನನಗೇನು ಕೊಡ್ತಾನೆ ಅನ್ನೋದಲ್ಲ, ಆದ್ರೆ ನಾನು ಕ್ರಿಸ್ತನಿಗೆ ಏನು ಕೊಡ್ತಾ ಇದ್ದೇನೆ, ನಾನು ಕ್ರಿಸ್ತನಿಗೆ ಏನು ಸೇವೆ ಮಾಡ್ತಾ ಇದ್ದೇನೆ. ಪರಲೋಕದಲ್ಲಿ ನೀನು ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಭೂಮಿಯ ಮೇಲಿರುವಾಗಲೇ ಸೇವೆ ಮಾಡಬೇಕು. ಯಾವುದು ಗೊತ್ತಾ? ವಿಶ್ವಾಸಿಗೆ ಸೇವೆಗೆ ಅಡ್ಡಿಪಡಿಸುವಂಥದ್ದು ವಿಶ್ವಾಸಿಗೆ ಯಾವ್ದು ಗೊತ್ತಾ? ಕೆಲವ್ರು ಹೇಳ್ತಾರೆ ನಾನು ಹೆಂಡ್ತೀನಿ ಅಂತಾರೆ, ಕೆಲವ್ರಿಗೆ ಅದು ಕರೆಕ್ಟ್ ಅದ, ಅವ್ರ ಹೆಂಡತಿ ಸೇವೆ ಮಾಡಕ್ ಬಿಡಲ್ಲ, ಕೆಲವ್ರಿಗೆ ಗಂಡ. ಕೆಲವ್ರು ಏನ್ ಹೇಳ್ತಾರೆ, ಸೇವೆಗೆ ಅಡ್ಡಿ ಯಾವುದು ಅಂತಂದ್ರೆ ಸೈತಾನ ಅಂತಾರೆ. ಸೈತಾನ ಅಲ್ಲ, ಅದು ಆಮೇಲೆ. ಸೈತಾನನು ಅಡ್ಡಿ ಮಾಡ್ತಾನೆ, ಹೆಂಡತಿನೂ ಅಡ್ಡಿ ಮಾಡ್ತಾಳೆ, ಗಂಡನೂ ಅಡ್ಡಿ ಮಾಡ್ತಾನೆ, ಅದು ಸೆಕೆಂಡರಿ. ಅದು ದ ಫಸ್ಟ್ ಶತ್ರು ಒಬ್ಬ ಸೇವಕನಿಗೆ ಅಥವಾ ಸೇವೆ ಮಾಡುವಂಥವ್ರಿಗೆ, ಸಂಡೇ ಕ್ಲಾಸ್ ಮಕ್ಕಳಿಗೆ, ಅಡಿಗೆ ಮಾಡುವಂಥವ್ರಿಗೆ ಫಸ್ಟ್ ಶತ್ರು ಯಾವುದು ಗೊತ್ತಾ? ಯಾವುದು? ನಮ್ಮ ಸೆಲ್ಫ್, ನಾನತ್ವ ಅನ್ನೋದು ಒಂದು ತುಂಬಿದೆಯಲ್ಲ, ಚೇರ್ ಹಾಕೊಂಡು ಒಳಗಡೆ ಕುತ್ಕೊಂಡಿದೆ, ನಾನು, ನನ್ನ ತಂಟೆಗೆ ಬರಬೇಡ್ರಿ, ನನ್ನ ಮುಟ್ಟಬೇಡ್ರಿ, ನಾನು ಆ ಕೆಲಸ ಮಾಡಬೇಕಾ, ನಾನು ಪಾತ್ರೆ ತೊಳಿಬೇಕಾ, ನಾನು ಅಡಿಗೆ ಮಾಡಬೇಕಾ, ನಾನು ಚಾಪೆ ಹಾಕೋದು, ನಮ್ಮ ಸಭೆಗೆ ಬನ್ರಿ ತೋರಿಸ್ತೀನಿ ಅಂದ್ರೆ ಇಲ್ಲಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಬಾತ್ರೂಮ್ ತೊಳಿತಾರೆ. ಈಗಲೂ ಅವರು ಡಾಕ್ಟ್ರೇ, ಡೈರೆಕ್ಟರ್ಗಳು ಆಫೀಸ್ನಲ್ಲಿ, ಸೈಂಟಿಸ್ಟ್ಗಳು ಚರ್ಚಿಗೆ ಬಂದಾಗ ಬಾತ್ರೂಮ್ ತೊಳಿತಾರೆ. ಅದು ಸೇವೆ ಅಂತಂದ್ರೆ. ನಾನು ಬಾತ್ರೂಮ್ ತೊಳಿಬೇಕಾ ಅಂದ್ರೆ ಅಲ್ಲೇ ಆ ನಾನು ಅನ್ನೋದು ಇದೆಯಲ್ಲ, ಅದೇ ನಿನ್ನ ಶತ್ರು. ಅದು ನಿನ್ನ ಸೇವೆಗೆ ಪ್ರತಿಫಲ ನೀನು ಪಡ್ಕೊಳ್ಳೋದ ಹಾಗೆ, ಕರ್ತನಿಂದ ಬಹುಮಾನ ಪಡ್ಕೊಳ್ಳೋದಂತೆ ನಿನಗೆ ಇವತ್ತು ಅಡ್ಡಿ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ನಿನ್ನಲ್ಲಿರುವಂತ ನಾನು ಎಂಬುದು. ಆ ನಾನು ಎಂಬುದನ್ನ ನೀನು ಶಿಲುಬೆಗೆ ಹಾಕೊಂಡ್ರೆ ಆ ಸಮಯದಲ್ಲಿ, ಆ ಕ್ಷಣದಲ್ಲಿ, ಪ್ರತಿ ಕ್ಷಣದಲ್ಲಿ ಆ ನಾನು ಎಂಬುದನ್ನ ನಾನು ಶಿಲುಬೆಗೆ ಹಾಕೊಂಡ್ರೆ ನೀನು ಒಳ್ಳೆ ಸೇವಕಿ ಆಗ್ತೀಯ, ನೀನು ಒಳ್ಳೆ ಸೇವಕನಾಗ್ತೀಯ. ನನಗಾದ್ರೂ ಬದುಕುವುದೆಂದ್ರೆ ಕ್ರಿಸ್ತನು ಅಂತಂದ್ರೆ 3 ಸತ್ಯಗಳನ್ನ ನೋಡಿದು. ಮೊದಲನೇದಾಗಿ ಒಂದು ಕ್ರಿಸ್ತನ ಅನ್ಯೂನ್ಯತೆ, ಲೀವ್ ಇನ್ ದ ಯೂನಿಯನ್ ಆಫ್ ಕ್ರೈಸ್ಟ್. ಯೂನಿಯನ್ ಆಫ್ ಕ್ರೈಸ್ಟ್ ಅಂತಂದ್ರೆ ಕ್ರಿಸ್ತನಿಗೆ ಏನು ಸಂಭವಿಸ್ತದೋ ಅದು ನನಗೂ ಸಂಭವಿಸ್ತದೆ. ಅದು ಕ್ರಿಸ್ತನು ಸತ್ತ ಮೇಲೆ ನಾನು ಸತ್ತವನಾಗಿದ್ದೇನೆ, ಕ್ರಿಸ್ತನು ಉಣಲ್ಪಟ್ಟಾಗ ನಾನು ಉಣಲ್ಪಟ್ಟಿದ್ದೇನೆ, ಕ್ರಿಸ್ತನು ಜೀವಿಸುವುದರಿಂದ ನಾನು ಸಹ ಜೀವಿಸ್ತಾ ಇದ್ದೇನೆ. ಅದು ನನ್ನ ಸ್ಥಿತಿ, ಅದು ನನ್ನ ಸ್ಥಾನ. ಅದು ಆದ್ರೆ ಅನುಭವಿಸಬೇಕಾದ್ರೆ ಆತನ ಅನ್ಯೂನ್ಯತೆ ಬೇಕು, ದೇವಚಂದ್ರ ಅನ್ಯೂನ್ಯತೆ ಬೇಕು, ದೇವರೊಟ್ಟಿಗೆ ಸಹವಾಸ ಬೇಕು, ಪ್ರಾರ್ಥನೆ ಬೇಕು, ದೇವರೊಟ್ಟಿಗೆ ಮಾತನಾಡುವಂತ ಜೀವಿತ ಬೇಕು, ದೇವರ ಸನ್ನಿಧಾನದಲ್ಲಿ ನಾವು ಸಮಯ ಕಳಿಬೇಕು. ಆಗ ಅನುಭವದಲ್ಲಿ ನಾವು ಬೆಳಿತೇವೆ. ಇಟ್ಸ್ ಎ ಪ್ರೋಸೆಸ್. ಕರ್ತನು ಬರುವವರೆಗೂ ಆ ಅನುಭವದಲ್ಲಿ ನಾವು ಹೆಚ್ಚಾಗಿ ಬೆಳಿತೀವೋ ಅಷ್ಟು ಮಟ್ಟಾಗಿ ಆತನಿಗಾಗಿ ಜೀವಿಸಬೇಕು. ಆತನನ್ನು ನಾವು ಅರಿಯುತ್ತಾ ಆತನ ಸ್ವಾರೂಪ್ಯಕ್ಕೆ ನಾವು ಹೋಗ್ತೇವೆ. ನಾವು ಎರಡನೇದಾಗಿ ಕ್ರಿಸ್ತನಿಗಾಗಿ ಜೀವಿಸುವುದು ಅಂತಂದ್ರೆ ದೇಹದ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸುವಂಥದ್ದು. ಈ ದೇಹ ನಮಗೆ ಕೊಟ್ಟಿದ್ದಾನೆ, ಕಣ್ಣು, ಕಿವಿ, ಬಾಯಿ ಎಲ್ಲ ಕೊಟ್ಟಿದ್ದಾನೆ. ಈ ದೇಹವನ್ನ ದೇವರಿಗೆ ಅವಮಾನ ಮಾಡಬಹುದು, ಇಲ್ಲ ಅಂದ್ರೆ ದೇವರನ್ನ ಮಹಿಮೆ ಪಡಿಸಬಹುದು. ಆದ್ರೆ ದೇವರನ್ನ ಮಹಿಮೆ ಪಡಿಸಬೇಕು. ನನ್ನ ಮಾತುಗಳು, ನನ್ನ ಆಲೋಚನೆಗಳು, ನನ್ನ ಕಣ್ಣು ದೃಷ್ಟಿ, ನನ್ನ ನಡತೆ ಕ್ರಿಸ್ತನಿಗೆ ಮಹಿಮೆ ತರ್ತಾ ಇದೆಯಾ? ನಾನು ಎಷ್ಟು ದಿವಸ ಬದುಕ್ತೀನಿ ಅನ್ನೋದು ಮುಖ್ಯವಲ್ಲ, ಆದ್ರೆ ನನ್ನ ದೇಹದಿಂದ ನಾನು ಸತ್ರು ಸರಿ, ಬದುಕಿದ್ರು ಸರಿ, ಈ ದೇಹದಿಂದ ದೇವರಿಗೆ ಮಹಿಮೆ ಆಗ್ಬೇಕು. ಮೂರನೇದಾಗಿ ದೇವರಿಗಾಗಿ ಜೀವಿಸುದು ಅಂತಂದ್ರೆ ನನ್ನ ಸ್ವಾರ್ಥವನ್ನ ಬದಿಗಿಟ್ಟು, ನನ್ನ ಸೆಲ್ಫ್ ಅನ್ನೋದನ್ನ ಶಿಲುಬೆಗೆ ಹಾಕಿ ದೇವರು ಕೊಡುವಂತ ಎಲ್ಲ ಅವಕಾಶ, ಸಣ್ಣ ಅವಕಾಶ ಆಗಲಿ ದೊಡ್ಡ ಅವಕಾಶ ಆಗಲಿ, ಕ್ರಿಸ್ತನಿಗೋಸ್ಕರವಾಗಿ ನಾವು ಸೇವೆ ಮಾಡಬೇಕೆಂಬುದೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನು ಚಿಕ್ಕ ಮಕ್ಕಳಿಗೆ ಒಂದು ಕತೆ ಪುಸ್ತಕ ಇದೆ, ಅದು ಕಾರ್ಟೂನ್ ರೂಪದಲ್ಲೂ ಸಹ ಬರುತ್ತದೆ. ಆಲಿಸ್ ಅಂಡ್ ವಂಡರ್ಲ್ಯಾಂಡ್ ಅಂತ. ಚಿಕ್ಕ ಹುಡುಗಿ ಒಂದು ವಂಡರ್ಲ್ಯಾಂಡ್, ಮ್ಯಾಜಿಕಲ್ ವರ್ಲ್ಡ್ಗೆ ಪ್ರಯಾಣ ಮಾಡ್ತಾಳೆ. ಬಹಳ ಪ್ರಾಣಿಗಳಿರ್ತವೆ, ರ್ಯಾಬಿಟ್ಟು, ಸ್ಕ್ವಿರಿಲ್ಲು, ಡಾಗು ಎಲ್ಲ ಇರ್ತದೆ. ಆಕೆ ಪ್ರಯಾಣ ಮಾಡುತ್ತಾ ಬರುವಾಗ ಒಂದು ಸ್ಥಳಕ್ಕೆ ಬರ್ತಾಳೆ. ಬಹಳಷ್ಟು ದಾರಿಗಳಿರ್ತದೆ, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ ಅನ್ನೋದು ಗೊತ್ತಾಗಲ್ಲ ಹುಡುಗಿಗೆ, ಚಿಕ್ಕ ಹುಡುಗಿಗೆ. ಆಗ ಅಲ್ಲೊಂದು ಕ್ಯಾಟ್ ಇರ್ತದೆ.
ನೀವೆಷ್ಟು ಜನ ನೋಡಿರ್ತೀರೋ ಗೊತ್ತಿಲ್ಲ, ಓದಿರ್ತೀರೋ ಗೊತ್ತಿಲ್ಲ. ಆ ಕ್ಯಾಟ್ನ ಕೇಳ್ತಾಳೆ, ಏನಂತ? ಕ್ಯಾಟ್, ಅದಕ್ಕೊಂದು ಹೆಸರು ಇರುತ್ತೆ, ನಾನು ಮರ್ತೋಗಿದ್ದೇನೆ. ಕ್ಯಾಟ್, ಇಲ್ಲಿಂದ, ಫ್ರಮ್ ಇಯರ್, ಇಲ್ಲಿಂದ ನಾನು ಯಾವ ದಾರಿನಲ್ಲಿ ಹೋಗ್ಬೇಕು ಹೇಳು ಅಂತದೆ. ಆಗ ಕ್ಯಾಟ್ ಕೇಳ್ತದೆ, ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆವಾಗ ನಾನು ಯಾವ ದಾರಿ ಅಂತ ಹೇಳ್ತೇನೆ. ನೀನು ಎಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ನಾನು ದಾರಿ ಹೇಳ್ತೀನಿ. ಬೇರೆ ಬೇರೆ ದಾರಿ ಬೇರೆ ಬೇರೆ ಕಡೆ ಹೋಗುತ್ತೆ. ಎಲ್ಲಿಗೆ ಹೋಗ್ಬೇಕು ಹೇಳು, ವೇರ್ ಯು ವಾಂಟ್ ಟು ಗೋ, ಅದು ಹೇಳು, ಆವಾಗ ನಾನು ಯಾವ ದಾರಿಯಲ್ಲಿ ಹೋಗ್ಬೇಕಂತ ಹೇಳ್ತೀನಿ. ಆಗ ಆಲಿಸ್ ಹೇಳ್ತಾಳೆ, ಅವಳು, ಐ ಡೋಂಟ್ ಕೇರ್ ವೇರ್ ಐ ಹ್ಯಾವ್ ಟು ಗೋ, ನಾನು ಎಲ್ಲಿಗೆ ಹೋಗ್ಬೇಕೋ ಎಲ್ಲಾದರೂ ಹೋಗ್ಕೊಳ್ಳಿ, ನನಗೊಂದು ದಾರಿ ಬೇಕು ಅಂತ. ಆಗ ಕ್ಯಾಟ್ ಹೇಳ್ತದೆ, ನಿನಗೆ ಎಲ್ಲಿಗೆ ಹೋಗ್ಬೇಕಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಅನ್ನೋದಾದ್ರೆ ನೀನು ಯಾವ ದಾರಿಯಲ್ಲೋದ್ರೂ ಹೋಗು, ಯಾವ ವ್ಯತ್ಯಾಸನೂ ಇಲ್ಲ ಅಂತ. ಇಟ್ ಡಸ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್, ಯು ಗೋ ಎನಿವೇ ಅಂತದ. ಹಂಗೆ ನಮ್ಮ ಜೀವಿತದಲ್ಲಿ ನಮಗೊಂದು ಡೆಸ್ಟಿನೇಷನ್ ಇದ್ರೆ ಅದಕ್ಕೊಂದು ದಾರಿ ಇರ್ತದೆ. ನನಗೆ ಪರಲೋಕಕ್ಕೆ ಹೋಗ್ಬೇಕಾ ಇಲ್ಲ ನರಕಕ್ಕೆ ಹೋಗ್ಬೇಕಾ, ನೀನು ತೀರ್ಮಾನ ಮಾಡ್ಕೋ. ನೀನು ಪರಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ತೀರ್ಮಾನ ಮಾಡಿ, ಎಲ್ಲಿ ಹೋಗ್ಬೇಕು ಅಂತ ಹೇಳು, ಆಗ ಹೆಂಗೆ ನಡಿಬೇಕು ಅಂತ ಹೇಳ್ತೇವೆ. ನೀನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ನಡಿಬೇಕು. ಹೆಂಗೆ ನಡಿಬೇಕು? ಫಾರ್ ಮೀ ಟು ಲಿವ್ ಈಸ್ ಕ್ರೈಸ್ಟ್. ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ, ಕ್ರಿಸ್ತನ ಮಹಿಮೆಗೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರವಾಗಿ ಸೇವೆ ಮಾಡುತ್ತಾ, ಅಂದ್ರೆ ಅದು ಪರಲೋಕದ ದಾರಿ. ನಾನು ಸೇವೆ ಮಾಡಿದ್ರೆ ಪರಲೋಕ ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ ಹೆಂಗೆ ಜೀವಿಸಬೇಕು ಆ ದಾರಿ ಹೇಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಎಲ್ಲಿ ಹೋಗ್ಬೇಕು? ಒಂದು ವೇಳೆ ನೀನು ನರಕಕ್ಕೆ ಹೋಗ್ಬೇಕು ಅನ್ನೋದೇ ನಿನ್ನ ಆಸೆ ಆಗಿದ್ರೆ, ನಿನ್ನ ನರಕಕ್ಕೆ ಹೋಗ್ಬೇಕೆಂಬುದೇ ನಿನ್ನ ತೀರ್ಮಾನ ಆಗಿದ್ರೆ, ನೀನು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ನೀನು ಹೆಂಗ್ ಬೇಕಾದ್ರೂ ಹೋಗ್ಬೋದು. ವಿಶಾಲವಾಗಿದೆ ದಾರಿ. ಆದರೆ ನಿತ್ಯ ಜೀವಕ್ಕೆ ಹೋಗುವಂತ ಬಾಗಿಲು ಬಹಳ ಬಿಕ್ಕಟ್ಟದು. ಸೊ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನು ನಿನಗೆ ಹೇಳ್ತೀನಿ ಹೆಂಗ್ ನಡಿಬೇಕು ಅಂತ. ಆಯ್ತು, ಅರ್ಥ ಆಗ್ತಿದ್ಯಾ ಮಕ್ಕಳೇ? ಎಲ್ಲಿ ಹೋಗ್ಬೇಕಂತ ಹೇಳ್ರಿ, ಹೆಂಗ್ ನಡಿಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ. ಎಲ್ಲಿ ಹೋಗ್ಬೇಕು? ನರಕಕ್ಕ ಪರಲೋಕಕ್ಕ? ಈ ಪರಲೋಕಕ್ಕೆ ಹೋಗ್ಬೇಕು. ಆ ಪರಲೋಕ ನಿಮ್ಮ ಡೆಸ್ಟಿನೇಷನ್ ಆಗಿದ್ರೆ ಇವತ್ತು ನಾನು ಯಾವ ದಾರಿನಲ್ಲಿ ನಡಿಬೇಕನ್ನೋದನ್ನ ನಾನು ತಿಳ್ಕೊಳ್ಬೇಕು. ನಾನು ಯಾವ ದಾರಿನಲ್ಲಿ ನಡಿಬೇಕು? ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ, ಕ್ರಿಸ್ತನನ್ನ ಮಹಿಮೆ ಪಡಿಸುತ್ತಾ, ಮಾತ್ರವಲ್ಲ ಕ್ರಿಸ್ತನಿಗಾಗಿ ಸೇವೆ ಮಾಡುತ್ತಾ, ದೇವರು ಕೊಡುವಂಥ ಅವಕಾಶದಲ್ಲೂ ಉಪಯೋಗಿಸಿಕೊಂಡು ಕ್ರಿಸ್ತನ ಸೇವೆ ಮಾಡುತ್ತಾ, ಕ್ರಿಸ್ತನನ್ನ ಮಹಿಮೆ ಪಡಿಸುತ್ತಾ, ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಸಮಯ ಕಳೆಯುತ್ತಾ, ಪ್ರಾರ್ಥನೆ ಮಾಡುತ್ತಾ ನಾವು ಹೋಗ್ಬೇಕು. ಕ್ರಿಸ್ತನು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾನೆ. ಕ್ರಿಸ್ತನು ಇವತ್ತು ನಮ್ಮಲ್ಲಿದ್ದಾನೆ. ನಮಗೇನೇ ಕಷ್ಟಗಳು ಬರ್ಬೋದು, ಏನೇ ವಿರೋಧತ್ವಗಳು ಬರ್ಬೋದು, ಎಂಥ ನೋವುಗಳು ಬರ್ಬೋದು, ಎಂಥ ಅಟ್ಯಾಕ್ಗಳಾಗ್ಬೋದು, ಆದರೆ ಕ್ರಿಸ್ತನು ನಮ್ಮಲ್ಲಿದ್ದು ಆತ ನಮ್ಮನ್ನು ಸಂತೈಸುವ ಆತನಾಗಿದ್ದಾನೆ, ನಮ್ಮನ್ನು ಆಧರಿಸುವಂಥದ್ದು ದೇವರಾಗಿದ್ದಾನೆ. ಮಾತ್ರವಲ್ಲ, ಒಂದು ದಿವಸ ಇವತ್ತು ನಾವು ಪ್ರಿಯರನ್ನ ನಾವು ಕಳ್ಕೊಳ್ಬೋದು, ಅವರು ನಮಗಿಂತ ಮುಂಚಿತವಾಗಿ ಹೋಗಿರ್ಬೋದು, ಆದರೆ ದೇವರು ನಮಗೊಂದು ನಿರೀಕ್ಷೆ ಕೊಟ್ಟಿದ್ದಾನೆ. ಏನ್ ನಿರೀಕ್ಷೆ ಅಂತಂದ್ರೆ, ಕರ್ತನು ಅತಿ ಶೀಘ್ರವಾಗಿ ಬರುವ ಆತನಾಗಿದ್ದಾನೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ, ಪ್ರಧಾನ ದೂತನ ಶಬ್ದದೊಡನೆಯೂ, ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತಂತವರು ಮೊದಲು ಎದ್ದು ಬರು, ಜೀವದಿಂದಿರುವ ಉಳಿದಿರುವ ನಾವು ಸಹ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಲಾಸ್ಟ್ ವಚನ ಹೀಗೆ ಹೇಳುತ್ತೆ, 18ನೇ ವಚನ, ಹೀಗಾಗಿ ನಾವು ಸದಾಕಾಲವು ಕರ್ತನೊಂದಿಗಿರುವೆವು. ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಅಂತದೆ. ಸೊ ಈ ಲೋಕದಲ್ಲಿ ಕಷ್ಟ ಇದೆ, ದುಃಖ ಇದೆ, ವೇದನೆ ಇದೆ, ಕಾಯಿಲೆ ಇದೆ. ಆದ್ರೆ ಒಂದು ಮಾತು ಹೇಳ್ಕೊಳ್ರಿ, ಡೋಂಟ್ ವರಿ ಸಿಸ್ಟರ್, ಡೋಂಟ್ ವರಿ ಸಿಸ್ಟರ್. ಒಂದು ದಿವಸ ಇದಕ್ಕೆ ಅಂತ್ಯ ಇದೆ, ಒಂದು ದಿವಸ ಬರ್ತದೆ, ನಾವು ಕರ್ತನೊಂದಿಗೆ ಸದಾಕಾಲ ಇರ್ತೇವೆ. ಒಬ್ಬರನ್ನೊಬ್ಬರು ಏನ್ ಮಾಡಬೇಕು? ಸಂತೈಸಿಕೊಳ್ಬೇಕು. ಕರ್ತನು ಬರುತ್ತಾರೆ. ಮಧ್ಯಾಕಾಶದಲ್ಲಿ ಬರುವಾಗ, ಕೊನೆಯ ತುತ್ತೂರಿ ಧ್ವನಿ ಊದಲ್ಪಡುವಾಗ, ಕಣ್ಣೀರಪ್ಪೆ ಬಡಿಯುವಷ್ಟರಲ್ಲಿ ವಿಶ್ವಾಸಿಗಳು ಎತ್ತಲ್ಪಡುವಂತವರಾಗಿದ್ದಾರೆ. ಎತ್ತಲ್ಪಟ್ಟ ಮೇಲೆ ಈ ಲೋಕ ಈಗಿದ್ದ ಹಾಗೆ ಇರೋದಿಲ್ಲ. ಈ ಲೋಕ ಹೇಗಿರುತ್ತೆ ಅಂದ್ರೆ ನರಕ ಇದ್ದ ಹಾಗೆ ಇರುತ್ತದೆ. ಆಂಟಿ ಕ್ರೈಸ್ಟ್ ಕಾಣಿಸ್ಕೊಳ್ತಾನೆ. 666 ಮುದ್ರೆ ಹಾಕಲ್ಪಡುವಂಥದ್ದಾಗಿದೆ. ಆ ಮುದ್ರೆ ಇಲ್ಲದೆ ಕೊಂಡುಕೊಳ್ಳಿಕ್ಕೂ ಆಗಲ್ಲ, ಮಾರಲಿಕ್ಕೂ ಆಗಲ್ಲ. ಭಯಂಕರವಾದಂಥದ್ದು, ಭಯಂಕರ ಕಾಯಿಲೆಗಳು, 21 ನ್ಯಾಯ ತೀರ್ಪುಗಳು ಭೂಮಿಯ ಮೇಲೆ ಬರುವಂಥದ್ದಾಗಿದೆ ಅದು. ಆದ್ರೆ ನಮ್ಮ ನಿರೀಕ್ಷೆ ಏನಂತಂದ್ರೆ, ಇವತ್ತು ಕಷ್ಟ ಇರ್ಬೋದು, ಇವತ್ತು ದುಃಖ ಇರ್ಬೋದು, ವೇದನೆ ಇರ್ಬೋದು, ವಿರೋಧತ್ವ ಇರ್ಬೋದು, ಸಮಸ್ಯೆಗಳಿರ್ಬೋದು, ಇವತ್ತು ಸರ್ಕಾರ ನಮ್ಮ ವಿರುದ್ಧವಾಗಿರ್ಬೋದು, ನಮ್ಮ ಅಕ್ಕಪಕ್ಕೆಯವರು ನಮ್ಮ ವಿರುದ್ಧವಾಗಿರ್ಬೋದು.
ನಮ್ಮ ಸ್ವಂತ ಜನರು ನಮಗೆ ವಿರುದ್ಧವಾಗಿರ್ಬೋದು, ಆದರೆ ಕರ್ತನು ಬರ್ತಾನೆ. ಎಲ್ಲವಕ್ಕೂ ಸಹ ಒಂದು ಅಂತ್ಯವಿದೆ. ಕರ್ತನು ಬರ್ತಾನೆ, ನಾವು ಎತ್ತಲ್ಪಡ್ತೇವೆ. ಸದಾ ಕಾಲವು ಫಾರ್ ಎವರ್ ಅಂಡ್ ಎವರ್ ವಿಲ್ ಬಿ ದ ಲಾರ್ಡ್. ಕರ್ತನೊಟ್ಟಿಗೆ ಸದಾ ಕಾಲ ನಾವು